ಈತನ ಮೈಗೆ ಪೂಸಿಬಿಟ್ಲು. ಇದು ಯಾರಿಗೆ ಗಂಧ ಅಂತ ಕೃಷ್ಣ ಕೇಳಿದ್ದೆ ತಡ. ಕಂಸನಿಗೆ ಅಂತ ಬಾಯಿ ತೆಗೆಯುವುದಕ್ಕಿಂತ ಮುಂಚೆ ಕೃಷ್ಣನನ್ನು ನೋಡಿದಾಗ ಇದು ಕೃಷ್ಣನಿಗೆ ಸಲ್ಲಬೇಕಾದದ್ದು ಅಂತ ಕೃಷ್ಣನಿಗೆ ಅದನ್ನು ಪೂಸಿಬಿಡ್ತಾಳೆ. ಇಲ್ಲಿ ಬಂದ ಶಬ್ದ ಕುಬ್ಜಾ ಕೃಷ್ಣಾಂಬರಧರಃ ಮಾಯಿ ಪರಮಪುರುಷ ಅಂತ. ಕುಬ್ಜೆಯಿಂದ ಎಳೆಯಲ್ಪಟ್ಟ ಬಟ್ಟೆಯನ್ನು ಧರಿಸಿದವ ಅಂತ. ಕುಬ್ಜಾ ಕೃಷ್ಣಾಂಬರಧರಃ. ಕುಬ್ಜೆ ಗಂಧವನ್ನು ಪೂಸ್ತಾಳೆ. ಕೃಷ್ಣನಿಗೆ ಈಕೆಗೆ ಅನುಗ್ರಹ ಮಾಡಬೇಕು ಅಂತ ಅನ್ನಿಸುತ್ತೆ. ಅದಕ್ಕೋಸ್ಕರ ಕುಬ್ಜೆಯ 2 ಕಾಲುಗಳಿಗೆ ತನ್ನ ಪಾದವನ್ನಿಡ್ತಾನೆ. ತನ್ನ ಕೈಯಿಂದ ಆಕೆಯ ಕೆನ್ನೆಯನ್ನು ಎತ್ತಿ ಒಂದು ಸಲ ನೆಟ್ಟಿಗೆ ಬರುವ ಹಾಗೆ ಮಾಡ್ತಾನೆ. ಆಗ 3 ಕಡೆಯ ವಕ್ರತೆ ಹೋಗಿ ಗೂನು ಬೆನ್ನು ಹೋಗಿ ಆಕೆ ನೇರವಾಗಿ ನಿಲ್ತಾಳೆ, ಪರಮ ಸುಂದರಿಯಾಗಿ ಎದ್ದು ನಿಲ್ತಾಳೆ ಅಂತ. ಆಗ ಆಕೆ ತನಗೆ ಕೃಷ್ಣ ಮಾಡಿದ ಅನುಗ್ರಹದಿಂದ ಸಂಪೂರ್ಣವಾಗಿ ತನ್ನನ್ನು ತಾನು ಕೃಷ್ಣನಿಗೆ ಅರ್ಪಿಸಿಕೊಂಡು ಬಿಡ್ತಾಳೆ. ಕೃಷ್ಣನ ಬಟ್ಟೆಗೆ ಕೈ ಹಾಕ್ತಾಳೆ. ನನ್ನನ್ನು ನೀನು ಸ್ವೀಕರಿಸಬೇಕು ಕೃಷ್ಣ ಅಂತ. ಆ ಒಂದು ಭಕ್ತಳನ್ನು ಅನುಗ್ರಹಿಸಿರ್ತಕ್ಕಂತಹ ಕೃಷ್ಣನ ಈ ಒಂದು ಭಕ್ತಿಯ ಸನ್ನಿವೇಶವನ್ನು ತಲೆಗೆ ತರಿಸುವುದಕ್ಕೋಸ್ಕರ ಇಲ್ಲಿ ಕೊಟ್ಟ ವಿಶೇಷಣ ಕುಬ್ಜಾ ಕೃಷ್ಣಾಂಬರಧರಃ. ಕುಬ್ಜೆಯಿಂದ ಎಳೆಯಲ್ಪಟ್ಟ ಬಟ್ಟೆಯನ್ನು ಕುಬ್ಜಯ ಆಕೃಷ್ಟಂ ಅಂಬರಂ ಧರತಿ ಅಂತ ಅಂತಹ ಕೃಷ್ಣ. ಮತ್ತೆ ಸುಭದ್ರಾ ಪೂರ್ವಜೋ ವಿಷ್ಣು ಭೀಷ್ಮ ಮುಕ್ತಿ ಪ್ರದಾಯಕ. ಅವನು ಭೀಷ್ಮನಿಗೆ ಮುಕ್ತಿಯನ್ನು ಕೊಟ್ಟವ. ಇದು ಸ್ವಲ್ಪ ಶಾಸ್ತ್ರ ಓದಿದವರು ಆಲೋಚನೆ ಮಾಡಬೇಕಾದ ವಿಷಯ. ಭೀಷ್ಮನಿಗೆ ಮುಕ್ತಿ ಕೊಟ್ಟಿದ್ದಾನೆ ಅನ್ನುವುದನ್ನು ಶಾಸ್ತ್ರ ಹೇಳುವುದಿಲ್ಲ. ಭೀಷ್ಮ ಕೃಷ್ಣನ ಪರಮ ಭಕ್ತ. ಅಂತ್ಯಕಾಲದಲ್ಲಿ ಕೃಷ್ಣನನ್ನು ಮುಂದಿಟ್ಟುಕೊಂಡೇ ತನ್ನ ಶರೀರವನ್ನು ತ್ಯಾಗ ಮಾಡಿದವ. ಶರಶಯ್ಯೆಯಲ್ಲಿ ಮಲಗಿದ ಭೀಷ್ಮ ಕೃಷ್ಣ ಪಾಂಡವರನ್ನು ಮುಂದಿಟ್ಟುಕೊಂಡು ನಾನಾ ಋಷಿಗಳನ್ನು ಮುಂದಿಟ್ಟುಕೊಂಡು ಸುಮಾರು 500 ಅಧ್ಯಾಯಗಳಿಗಿಂತಲೂ ಹೆಚ್ಚು ಅನುಶಾಸನ ಪರ್ವದಲ್ಲಿ ತಾನು ಧರ್ಮೋಪದೇಶವನ್ನು ಮಾಡ್ತಾನೆ. ವಿಷ್ಣು ಸಹಸ್ರನಾಮವನ್ನು ಉಪದೇಶ ಮಾಡ್ತಾನೆ. ಎಲ್ಲ ಆಯಿತು. ಕೊನೆಗೆ ಉತ್ತರಾಯಣ ಪುಣ್ಯಕಾಲ ಬಂತು ಅಂತ ಶರೀರದಲ್ಲಿ ಉತ್ತರಾಯಣ ರಶ್ಮಿಗಳು ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ಆತ್ಮತ್ಯಾಗವನ್ನು ಮಾಡುವುದಕ್ಕೆ ಆಲೋಚನೆ ಮಾಡ್ತಾನೆ. ಆಗ ಎದುರಿಗಿರುವ ಕೃಷ್ಣನನ್ನು ಪೂರ್ತಿ ಧ್ಯಾನ ಕಣ್ಣಲ್ಲಿ ಮನಸ್ಸಿನಲ್ಲಿ ಕೃಷ್ಣನನ್ನು ತುಂಬಿಸಿಕೊಳ್ತಾನೆ. ಆದರೆ ಸಾಯುವ ಹೊತ್ತಿಗೆ ಮಾತ್ರ ಕೃಷ್ಣನ ರೂಪ ಮರೆವಾಯಿತಂತೆ. ಭೀಷ್ಮನಿಗೂ ಕೂಡ ಸಾಯುವ ಹೊತ್ತಿಗೆ ಕೃಷ್ಣನ ನೆನಪು ಇರಲಿಲ್ಲ. ಅವನಿಗೆ ತನ್ನ ಮೂಲ ಸ್ವರೂಪದ ನೆನಪಾಯಿತು. ಮತ್ತೆ ಮೂಲ ಸ್ವರೂಪದಲ್ಲಿ ಹೋಗಿ ಸೇರಿದ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಅಂತ. ಕೊನೆ ಕಾಲದಲ್ಲಿ ಏನು ಧ್ಯಾನಿಸಿದ್ದೇವೆ ಅಲ್ಲಿ ಹೋಗಿ ಸೇರುವುದು. ತನ್ನ ಮೂಲ ಸ್ವರೂಪ ದ್ಯೂ ಅನ್ನುವ ವಸು, ಆ ಸ್ವರೂಪವನ್ನು ಧ್ಯಾನಿಸಿಕೊಂಡ, ಆ ವಸು ಸ್ವರೂಪದಲ್ಲಿ ಹೋಗಿ ಸೇರಿಕೊಂಡ. ಅವನಿಗೆ ಮೋಕ್ಷ ಸಿಗಲಿಲ್ಲ ಅನ್ನುವುದನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟ ಹೇಳ್ತಾರೆ, ಪುರಾಣದ ಕೊಟೇಶನ್ ಕೊಟ್ಟು. ಹಾಗಾಗಿ ಭೀಷ್ಮ ಮುಕ್ತಿಪ್ರದಾಯಕ ಅಂದರೆ ಏನರ್ಥ ಅಂದರೆ, ಒಂದು ಭೀಷ್ಮ ಮುಕ್ತಿ ಪ್ರದಾಯಕ ಅನೇಕ ಅರ್ಥಗಳನ್ನು ಹೇಳ್ಬೋದು. ಸಾಮಾನ್ಯ ಇದು ಮುಕ್ತಿ 2 ವಿಧ. ಒಂದು ಭೀಷ್ಮ ಮುಕ್ತಿ, ಮತ್ತೊಂದು ಪರಮ ಮುಕ್ತಿ ಅಂತ 2 ಮುಕ್ತಿಗಳು. ಭೀಷ್ಮ ಮುಕ್ತಿ ಅಂದರೆ ಭೀಷ್ಮ ಅಂದರೆ ಭಯಾನಕ ಅಂತ. ಭಯಾನಕವಾದ ಮುಕ್ತಿ ಒಂದಿದೆ, ಮತ್ತೊಂದು ಭಾರಿ ಸುಂದರವಾದ ಮುಕ್ತಿ ಮತ್ತೊಂದಿದೆ. ಮೋಕ್ಷ ಮುಕ್ತಿ ಅಂದರೆ ಏನು? ಚಕ್ರದಿಂದ ಬಿಡುಗಡೆ ಹೊಂದುವುದಕ್ಕೆ ಮೋಕ್ಷ ಅಂತ ಹೆಸರು. ನಾವು ಸಂಸಾರ ಅನ್ನುವ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಈ ಚಕ್ರದಿಂದ ಬಿಡುಗಡೆ ಆಗಬೇಕು. ಪುನರಪಿ ಜನನಂ ಪುನರಪಿ ಮರಣಂ ಅಂತ ಆಗಬಾರ್ದು. ಅದರಿಂದ ಬಿಡುಗಡೆ ಹೊಂದಬೇಕು, ಅದಕ್ಕೆ ಮೋಕ್ಷ ಅಂತ ಹೆಸರು. ಇದು 2 ರೀತಿ. ಒಂದು, ಕೆಳಕ್ಕೆ ಜಾರಿದರೂ ಕೂಡ ಚಕ್ರದಿಂದ ಮುಕ್ತಿ ಆಗುತ್ತೆ, ಮೇಲಕ್ಕೆ ಹಾರಿದರೂ ಕೂಡ ಚಕ್ರದಿಂದ ಮುಕ್ತಿ ಆಗುತ್ತೆ. ಆ ಮೇಲಕ್ಕೆ ಹಾರುವುದಕ್ಕೆ ಪರಮ ಮುಕ್ತಿ ಅಂತ ಹೆಸರು. ಕೆಳಕ್ಕೆ ಹಾರುವುದಕ್ಕೆ ಅದಕ್ಕೆ ಅಂಧನ್ ತಮಸ್ಸಿಗೆ ಹೋಗುವುದು ಅಂತ ಹೆಸರು. ಅಂಧನ್ ತಮಸ್ಸಿಗೆ ಹೋದರೂ ಆಮೇಲೆ ಸಂಸಾರ ಚಕ್ರ ಇಲ್ಲ, ಅಲ್ಲಿಂದ ದಾಟಿ ಅದು ನಿತ್ಯ ನರಕ ಅಂತ ಅದಕ್ಕೆ ಹೆಸರು. ದೊಡ್ಡ ಗಲಾಟೆ ಆಯ್ತಲ್ಲ, ನಿತ್ಯ ನರಕಿಗಳನ್ನು ಹೇಳಿದ್ದಾರೆ ಇವರು ಅಂತ. ಇವರು ಹೇಳಿದ್ದಲ್ಲ, ಎಲ್ಲರೂ ಹೇಳಿದ್ದು ನಿತ್ಯ ನರಕ ಅಂತ. ಈ ಚಕ್ರದಿಂದ ಜಾರಿ ಕೆಳಕ್ಕೆ ಸಾಗಿದರೆ ಅದು ನಿತ್ಯ ನರಕ, ಅಲ್ಲಿಂದ ಮೇಲಕ್ಕೆ ಏಳಲಿಕ್ಕೆ ಇಲ್ಲ, ಅದಕ್ಕೆ ಅಂಧನ್ ತಮಸ್ಸು. ಅದು ನಿತ್ಯ ಮುಕ್ತಿ, ಅದು ಮತ್ತೆ ಇದಕ್ಕೆ ಬರ್ಲಿಕ್ಕಿಲ್ಲ. ಹೀಗೊಂದು ಮುಕ್ತಿ ಇದೆ. ಈ ಮುಕ್ತಿಗೆ ಭೀಷ್ಮ ಮುಕ್ತಿ ಅಂತ ಹೆಸರು. ಭೀಷ್ಮ ಅಂದರೆ ಭಯಾನಕವಾದ ಮುಕ್ತಿ. ಆ ಮುಕ್ತಿಯ ಹೆಸರು ಕೇಳಿದ್ರೇನೆ ಹೆದರಿಕೆ ಆಗುತ್ತೆ. ಮತ್ತೊಂದು ಮುಕ್ತಿ ಪರಮ ಮುಕ್ತಿ ಇದೆ. ಈ ಭೀಷ್ಮ ಮುಕ್ತಿ ಪ್ರದಾಯಕ, ಭಾರಿ ಮುಕ್ತಿಯನ್ನು ಕೊಡುವವನು ಇವನೇ, ಪರಮ ಮುಕ್ತಿಯನ್ನು ಕೊಡುವವನು ಇವನೇ. ಎರಡೂ ರೀತಿಯ ಮುಕ್ತಿಯನ್ನು ಕೊಡತಕ್ಕಂಥವ ಅನ್ನೋ ಅರ್ಥದಲ್ಲಿ ಭೀಷ್ಮ ಮುಕ್ತಿ ಪ್ರದಾಯಕ ಅನ್ನುವ ಶಬ್ದವನ್ನು ತೆಗೊಳ್ಬಹುದು. ಹೀಗೆ ವಿಷ್ಣು, ಇದು ಈ ಮಂತ್ರ ಕೃಷ್ಣ ಪ್ರೇಮಾಮೃತ ಅಂತ ಕರೆಸಿಕೊಂಡಿತು. ಇದನ್ನು ಶೇಷ ಧರಾದೇವಿಗೆ ಹೇಳುವಾಗ ಹೇಳ್ತಾನೆ, ನನಗೆ ಎಲ್ಲಿಂದ ಈ ಮಂತ್ರ ಬಂತು, ನಾನೇ ಕಂಡುಕೊಂಡದ್ದೋ ಅದಕ್ಕಿಂತ ಹಿಂದಿದ್ದೋ ಅಂದರೆ
ಇದನ್ನು ಇದಕ್ಕಿಂತ ಹಿಂದೆಯೂ ಹೇಳಿದ್ದುಂಟು. ಅರ್ಜುನ ಕೃಷ್ಣನನ್ನು ಕುರಿತು ಇದೇ ಸ್ತೋತ್ರದಿಂದ ಸ್ತೋತ್ರ ಮಾಡಿದ್ದ. ಯಾವಾಗ ಅಂದರೆ, ಕೃಷ್ಣನಿಂದ ಸಮಗ್ರ ಗೀತೆಯನ್ನು ಕೇಳಿದ ಅರ್ಜುನ. ಗೀತೆಯನ್ನು ಕೇಳಿದ ಮೇಲೆ ನನ್ನ ಮೋಹ ಎಲ್ಲ ಹೋಯಿತು, ಸ್ಮೃತಿ ನನಗೆ ಬಂತು. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಕರಿಷ್ಯೇ ವಚನಂ ತವ, ನೀನು ಹೇಳಿದ ಹಾಗೆ ನಾನು ಯುದ್ಧ ಮಾಡ್ತೇನೆ ಅಂತ ಮತ್ತೆ ಸಂಕಲ್ಪದಿಂದ ನಿಂತ ಅರ್ಜುನ. ಇಷ್ಟು ಆದಾಗ ಕೃಷ್ಣನಲ್ಲಿ ಉಕ್ಕೇರಿದ ಭಕ್ತಿಯಿಂದ ಅರ್ಜುನ ಕೃಷ್ಣನನ್ನು ಕುರಿತು ಒಂದು ಸ್ತೋತ್ರ ಮಾಡಿದ. ಆ ಸ್ತೋತ್ರವೇ ಈ ಕೃಷ್ಣ ಪ್ರೇಮಾಮೃತ ಅಂತ ಶೇಷ ಹೇಳ್ತಾನೆ. ಏನು? ಕೃಷ್ಣೇನ ಕೃಷ್ಣ ಭಕ್ತೇನ ಶ್ರುತ್ವಾ ಗೀತಾ ಅಮೃತಂ ಪುರ ಸ್ತೋತ್ರಂ ಕೃಷ್ಣ ಪ್ರಿಯಕರಂ ಕೃತಂ ತಸ್ಮಾತ್ ಮಯಾ ಶ್ರುತಂ. ಕೃಷ್ಣೇನ ಕೃಷ್ಣ ಭಕ್ತೇನ, ಕೃಷ್ಣ ಭಕ್ತನಾದ ಕೃಷ್ಣ ಇದನ್ನು ಕೃಷ್ಣನನ್ನು ಕುರಿತು ಹೇಳಿದ ಅಂತ. ಕೃಷ್ಣ ಅನ್ನೋ ಶಬ್ದಕ್ಕೆ ಅರ್ಜುನ ಅನ್ನೋದು ಒಂದು ಪ್ರಸಿದ್ಧವಾದ ಅರ್ಥ. ಮಹಾಭಾರತದಲ್ಲಿ ಅಲ್ಲಲ್ಲಿ ಅರ್ಜುನನಲ್ಲಿ ಕೃಷ್ಣ ಅನ್ನೋ ಶಬ್ದವನ್ನು ಬಳಸ್ತಾರೆ. ಕೃಷ್ಣ ಭಕ್ತನಾದ ಕೃಷ್ಣ ಅಂದರೆ ಶ್ರೀಕೃಷ್ಣ ಭಕ್ತನಾಗಿರತಕ್ಕಂತಹ ಅರ್ಜುನ. ಅವನಿಂದ ಶ್ರುತ್ವ ಗೀತಾಮೃತಂಪುರ, ಹಿಂದೆ ಗೀತಾಮೃತವನ್ನು ಕೇಳಿ ಸ್ತೋತ್ರಂ ಕೃಷ್ಣ ಪ್ರಿಯಕರಂ ಕೃತಂ ತಸ್ಮಾತ್ ಮಯಾ ಶ್ರುತಂ. ಅವ ಈ ಸ್ತೋತ್ರವನ್ನು ಕೃಷ್ಣನನ್ನು ಕುರಿತು ಮಾಡಿದ. ಆ ಅರ್ಜುನನಿಂದ ನಾನು ಕೇಳಿದೆ ಅಂತ ಶೇಷ ಹೇಳ್ತಾನೆ. ಇವತ್ತು ನಾವು ಹೇಳುವ ಮಂತ್ರ ಈ ಶ್ಲೋಕ ಸ್ವಲ್ಪ ವ್ಯತ್ಯಾಸ ಇದೆ. ನಾವು ಹೇಳುವುದು ಕೃಷ್ಣೇನ ಕೃಷ್ಣ ಭಕ್ತಾನಾಂ ಗೀತಂ ಗೀತಾಮೃತಂ ಪುರ ಸ್ತೋತ್ರಂ ಕೃಷ್ಣ ಪ್ರಿಯಕರಂ ಅಂತ. ಅಲ್ಲಿ ಕೃಷ್ಣೇನ ಕೃಷ್ಣ ಭಕ್ತಾನಾಂ ಗೀತಂ ಗೀತಾಮೃತಂ ಈ ಸ್ತೋತ್ರ ಇದೆ ಅಲ್ಲ, ಇದು ಕೃಷ್ಣ ಭಕ್ತರಿಗೋಸ್ಕರ ಹೇಳಿದಂತಹ ಒಂದು ಸ್ತೋತ್ರಾಮೃತ, ಗೀತಾಮೃತ. ಇದು ಈ ಸ್ತೋತ್ರ ಕೃಷ್ಣನೇ ಹೇಳಿದ ಸ್ತೋತ್ರ ಅಂತ ನಾವು ಹೇಳ್ತಾ ಇದ್ದೇವೆ. ಆ ಪಾಠಾಂತರ ನನಗೆ ಎಲ್ಲೂ ಬ್ರಹ್ಮಾಂಡ ಪುರಾಣದ 3 ಪ್ರತಿಗಳಲ್ಲಿ ಸಿಗಲಿಲ್ಲ. ಬೇರೆ ಪ್ರತಿಗಳಲ್ಲಿರ್ಬೋದು. ಯಾಕಂದರೆ ಈ ಬ್ರಹ್ಮಾಂಡದಲ್ಲಿ ಇಲ್ಲದೇ ಇರತಕ್ಕಂಥ ಅನೇಕ ವಿಷಯಗಳನ್ನು ಇವತ್ತು ಇಂಗ್ಲಿಷಿನಲ್ಲಿ ಬಂದಿರುವ ಪುರಾಣಿಕ್ ಎನ್ಸೈಕ್ಲೋಪಿಡಿಯಾ ಅನ್ನುವ ಗ್ರಂಥದಲ್ಲಿ ಅನೇಕ ಸಂದರ್ಭದಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಭಾರ್ಗವರಾಮನ ಕಥೆ ಹೀಗಿದೆ ಅಂತ ಹೇಳ್ತಾರೆ. ಅಲ್ಲಿ ಹೇಳಿದ ಕಥೆ ಈ ನನಗೆ ಸಿಕ್ಕಿರುವ 3 ಪ್ರತಿಗಳಲ್ಲೂ ಸಿಗಲಿಲ್ಲ. ಈ 3 ಪ್ರತಿಗಳಲ್ಲಿ ಹೇಳಿದ ಕಥೆಗಿಂತ ವಿಭಿನ್ನವಾದ ಕಥೆಗಳನ್ನು ಕೇರಳದಲ್ಲಿ ಒಬ್ಬರು ರಚನೆ ಮಾಡಿರತಕ್ಕಂತಹ ಪುರಾಣಿಕ ಎನ್ಸೈಕ್ಲೋಪಿಡಿಯಾದಲ್ಲಿ, ಅದರಲ್ಲಿ ಪರಶುರಾಮನ ಕಥೆಯನ್ನು ಹೇಳಬೇಕಾದರೆ ಬ್ರಹ್ಮಾಂಡ ಪುರಾಣದ 58ನೇ ಅಧ್ಯಾಯ 59ನೇ ಅಧ್ಯಾಯ ಅಂತ ಉಲ್ಲೇಖ ಮಾಡಿ ಇಲ್ಲಿ ಇಲ್ಲದೇ ಇರುವ ವಿಶೇಷದ ಕಥೆಯನ್ನು ಅಲ್ಲಿ ನಿರೂಪಿಸಿದ್ದಾರೆ. ಆದ್ರಿಂದ ಬ್ರಹ್ಮಾಂಡ ಪುರಾಣದಲ್ಲಿ ಪಾಠಾಂತರ ಆಗಿದೆ ಅನ್ನುವುದರಲ್ಲಿ ಸಂಶಯ ಇಲ್ಲ. ಇಲ್ಲಿ ಸಿಗತಕ್ಕಂಥದ್ದು ಇಷ್ಟು. ಅರ್ಜುನ ಹೇಳಿದ ಸ್ತೋತ್ರ ನಾನು ಕೇಳಿಸಿಕೊಂಡೆ ಅಂತ ಶೇಷ ಹೇಳ್ತಾನೆ ಅನ್ನೋದು ಅಷ್ಟು ಸಮಂಜಸ ಅನ್ನಿಸುವುದಿಲ್ಲ. ಆದರೂ ಇದರಲ್ಲಿ ಸಿಗತಕ್ಕಂಥ ಸ್ತೋತ್ರಂ ಕೃಷ್ಣ ಪ್ರಿಯಕರಂ ಕೃತಂ ಕೃಷ್ಣೇನ ಕೃಷ್ಣ ಭಕ್ತೇನ ತಸ್ಮಾತ್ ಮಯಾ ಶ್ರುತಂ ಕೃಷ್ಣ ಪ್ರೇಮಾಮೃತಂ ನಾಮ ಪರಮಾನಂದದಾಯಕಂ. ಈ ಸ್ತೋತ್ರಕ್ಕೆ ಕೃಷ್ಣ ಪ್ರೇಮಾಮೃತ ಅಂತ ಹೆಸರು. ಇದನ್ನು ಯಾರು ಪಠನೆ ಮಾಡ್ತಾನೆ, ಯಾರು ಶ್ರವಣ ಮಾಡ್ತಾನೆ, ಅವನು ಈ ಜನ್ಮದಲ್ಲಿ ಯಾಕೆ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಸಮಗ್ರ ಪಾಪಗಳನ್ನು ಭಸ್ಮ ಮಾಡಿಕೊಳ್ತಾನೆ, ಪರಮ ಶುದ್ಧನಾಗ್ತಾನೆ. ಮಕ್ಕಳಿಲ್ಲದೆ ಇದ್ದವರಿಗೆ ಮಕ್ಕಳು ಹುಡ್ತಾರೆ. ಪುತ್ರಪ್ರದಂ ಅಪುತ್ರಾಣಾಂ ಅಗತೀನಾಂ ಗತಿಪ್ರದಂ. ಜೊತೆಗೆ ಅಸಿದ್ಧ ಸಾಧಕಂ ಭದ್ರೇ ಜಪಾದಿ ನಿರತಾತ್ಮನಾಂ. ಇವತ್ತು ನಾವು ಸ್ತೋತ್ರ ಹೇಳುವಾಗ ಈ ವಿಶೇಷಣ ಬಿಟ್ಟು ಬಿಡ್ತೇವೆ. ಅಸಿದ್ಧ ಸಾಧಕಂ ಭದ್ರೇ, ಓ ಕ್ಷಿತಿದೇವಿಯೇ, ಇದು ಅಸಿದ್ಧ ಸಾಧಕ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಮಂತ್ರದ ಸಿದ್ಧಿ ಆಗುವುದಿಲ್ಲ ಅಂತ ಆದರೆ ಈ ಸ್ತೋತ್ರವನ್ನು ಪಾರಾಯಣ ಮಾಡಿ ಮಂತ್ರ ಸಿದ್ಧಿ ಆಗುತ್ತೆ. ಅಸಿದ್ಧರಿಗೆ ಸಿದ್ಧಿಯನ್ನು ತಂದು ಕೊಡತಕ್ಕಂತಹ ಮಂತ್ರ. ಜಪಾದಿ ನಿರತಾತ್ಮನಾಂ, ಜಪನಿರತರ ಜಪದಲ್ಲಿ ಸಿದ್ಧಿಯನ್ನು ತಂದು ಕೊಡತಕ್ಕಂತಹ ಮಂತ್ರ ಇದು. ಅಂತೆ ಕೃಷ್ಣ ಸ್ಮರಣದಂ. ಇದು ವಿಶೇಷವಾದ ಫಲ. ಸಾಯುವಾಗ ಕೃಷ್ಣನ ನೆನಪು ಇದರಿಂದಾಗಿ ಬರುತ್ತೆ. ಈ ಸ್ತೋತ್ರವನ್ನು ನಿತ್ಯ ಪಠನ ಮಾಡ್ತಾ ಇದ್ದರೆ ಸಾಯುವ ಹೊತ್ತಿಗೆ ಕೃಷ್ಣನ ನೆನಪಾಗುತ್ತೆ. ಇದಕ್ಕಿಂತ ದೊಡ್ಡ ಫಲ ಮತ್ತೊಂದಿಲ್ಲ. ಯಾಕಂದರೆ ನಾವು ಏನು ಕೆಲಸ ಮಾಡಿದರೂ ಅದರ ಮುಖ್ಯ ಫಲ ಅದು ಅಂತೆ ನಾರಾಯಣ ಸ್ಮೃತಿ. ಕೊನೆಗೆ ಭಗವಂತನ ಸ್ಮರಣೆ ಬರುವ ಸ್ಥಿತಿಗೆ ನಾವು ಏರಿದೀವಿ ಅಂದರೆ ಅದಕ್ಕಿಂತ ದೊಡ್ಡ ಫಲ ಮತ್ತೊಂದು ಇಲ್ಲ. ಯಾಕಂದರೆ ಕೊನೆಯ ಕಾಲದಲ್ಲಿ ನಾರಾಯಣ ಸ್ಮೃತಿ ಬಂತು ಅಂತೇಳಿದರೆ ಅದು ಸಂಸಾರದಿಂದ ಮುಕ್ತಿಗೆ ಹೇತು. ಅದು ಬರಬೇಕಾದರೆ ಏನು ಬೇಕು? ಸಂತತಂ ಚಿಂತೆಯೇ ಅನಂತಂ ಅಂತಕಾಲೇ ವಿಶೇಷತಃ ಅಂತ ಆಚಾರ್ಯರು ಹೇಳಿದ ಹಾಗೆ ನಿರಂತರ ಭಗವನ್ ಚಿಂತನೆಯಲ್ಲಿ ನಾವು ಕೊಡಬೇಕು. ಅರ್ಥಾತ್ ಪರಮಭಕ್ತಿ ನಮ್ಮಲ್ಲಿ ಮೂಡಬೇಕು. ಆ ಪರಮಭಕ್ತಿಯನ್ನು ಕೊಡತಕ್ಕಂತಹ ಸ್ತೋತ್ರ ಇದು ಅಂತ ಕೃಷ್ಣ ಪ್ರೇಮಾಮೃತ ಸ್ತೋತ್ರವನ್ನು ಅಗಸ್ತ್ಯರು ಶೇಷಧರಣೀ ದೇವಿಗೆ ಹೇಳಿದ್ದಾನೆ ಅಂತ ನಿರೂಪಿಸಿ ಅದನ್ನು ಪರಶುರಾಮನಿಗೆ ಹೇಳಿಕೊಟ್ರು. ಪರಶುರಾಮ ಆ ಸ್ತೋತ್ರವನ್ನು ಗಂಗೋತ್ರಿಗೆ ಹೋಗಿ, ಗಂಗೆಯ ಉದ್ಭವ ಆಗಿರತಕ್ಕಂಥ ಹಿಮಾಲಯದ ಪ್ರದೇಶಕ್ಕೆ ಹೋಗಿ
ಅಲ್ಲಿ ಶ್ರೀಕೃಷ್ಣನನ್ನು ಕುರಿತು ಈ ಸ್ತೋತ್ರದಿಂದ ತಪಸ್ಸು ಮಾಡ್ತಾನೆ. ಕೃಷ್ಣ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾದ ಕೃಷ್ಣನನ್ನು ಕುರಿತು ಭಾರ್ಗವರಾಮ ಸ್ತೋತ್ರ ಮಾಡ್ತಾನೆ. ಒಬ್ಬ ರಾಮ, ಒಬ್ಬ ಕೃಷ್ಣ. ರಾಮ ಕೃಷ್ಣನನ್ನು ಸ್ತೋತ್ರ ಮಾಡ್ತಾನೆ, ಭಾರೀ ಸ್ತೋತ್ರ ಮಾಡ್ತಾನೆ. ಹಿಂದೆ ಶಿವನನ್ನು ಎಷ್ಟು ಸ್ತೋತ್ರ ಮಾಡಿದಾನೋ ಅದಕ್ಕಿಂತ 2 ಶ್ಲೋಕ ಜಾಸ್ತಿ ಸ್ತೋತ್ರ ಮಾಡ್ತಾನೆ. ಸ್ತೋತ್ರ ಮಾಡಿ ಹೇಳ್ತಾನೆ, ಯಂ ವೇದವಾದೈಹಿ ವಿವಿಧ ಪ್ರಕಾರೈಹಿ ನಿರ್ಣೇತುಂ ಈಶಾನ ಮುಖಾಹ ನ ಶಕ್ನುಯುಃ. ನಿನ್ನನ್ನು ವೇದಗಳನ್ನು ಆ ಹಿಂದೆ ಮುಂದೆ ತಿರುವಿ ಹಾಕಿದ್ರೂ ಕೂಡ ಒಟ್ಟು ಪುರಾಣಗಳ ವೇದಗಳಲ್ಲಿ ನಿನ್ನನ್ನು ಹೇಗೆ ಹೇಳಿದೆ ಅನ್ನುವುದನ್ನು ರುದ್ರನೇ ಮೊದಲಾದ ದೇವತೆಗಳೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಮೇಯಾತ್ಮನಾದ ಓ ಭಗವಂತನೇ, ತಂ ಅನಂತ ಮೀಡೇ ಭಯಮೇ ಭವಮೇ ದಯಾಪರಃ. ಅಂತಹ ಅನಂತನನ್ನು ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ. ಈಗ ನಾವು ಆಲೋಚನೆ ಮಾಡಬೇಕು. ಹಿಂದೆ ಇದೇ ಪರಶುರಾಮ ಶಿವನನ್ನು ಪ್ರತ್ಯಕ್ಷೀಕರಿಸಿಕೊಂಡಿದ್ದ. ಆವಾಗ ಶಿವನನ್ನು ಕುರಿತು ಇದೇ ಹೇಳಿದ್ದ, ನಿನ್ನನ್ನು ಎಲ್ಲಾ ದೇವತೆಗಳು ನಿನ್ನ ಪಾದಮೂಲದಲ್ಲಿ ಬಿದ್ದಿದ್ದಾರೆ, ನಿನ್ನನ್ನು ಮತ್ತೊಬ್ಬರು ವಿಷ್ಣುವಾದಿ ದೇವತೆಗಳಿಗೆ ತಿಳಿಲಿಕ್ಕೆ ಬರುವುದಿಲ್ಲ ಅಂತ ಶಿವನನ್ನು ಕುರಿತು ಹೇಳಿದ್ದ. ಇಲ್ಲಿ ಕೃಷ್ಣನನ್ನು ಪ್ರತ್ಯಕ್ಷೀಕರಿಸಿಕೊಂಡ. ಕೃಷ್ಣನ ಹತ್ರ ಹೇಳ್ತಾನೆ ಪರಶುರಾಮ, ನಿನ್ನನ್ನು ಈಶಾನ ಮುಖಾಹ ನ ಶಕ್ನುಯುಃ. ಈಶಾನ ರುದ್ರನೇ ಮೊದಲಾದವರು ನಿನ್ನನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ರುದ್ರನನ್ನು ಕುರಿತು ಹೇಳ್ತಾನೆ. ನಾವೆಲ್ಲ ಸ್ತೋತ್ರ ಮಾಡಿದ ಹಾಗೆ ನಾವು ಕೂಡ ಗಣಪತಿ ದೇವಸ್ಥಾನಕ್ಕೆ ಹೋಗುವುದು. ಗಣೇಶ ನೀನೇ ಇಂದ್ರ, ನೀನೇ ಚಂದ್ರ, ನಿನ್ನನ್ನು ಬಿಟ್ಟರೆ ಇನ್ಯಾರಿದ್ದಾರೆ? ನರುತೆ ತತ್ಕ್ರಿಯತೆ ಕಿಂಚನಾರೆ. ನಿನ್ನನ್ನು ಬಿಟ್ಟರೆ ಪ್ರಪಂಚ ಸೃಷ್ಟಿ ಆಗುವುದೇ ಸಾಧ್ಯ ಇಲ್ಲ. ವಿಷ್ಣು ರುದ್ರ ಬ್ರಹ್ಮ ಎಲ್ಲರೂ ನಿನ್ನ ಕಾಲಬುಡದಲ್ಲಿ. ಆಮೇಲೆ ರುದ್ರನ ದೇವಸ್ಥಾನಕ್ಕೆ ಹೋಗುವುದು. ನೀನೇ ಏಕೋ ರುದ್ರ ನದ್ವಿತೀಯಾಯ ತಸ್ಥೆ, ಎಲ್ಲವನ್ನೂ ಮಾಡುವವ ನೀನು ಅಂತ ರುದ್ರನ ಹತ್ರ ಕೇಳುವುದು. ವಿಷ್ಣುವಿನ ಹತ್ರ ಹೋಗೋದು, ನಿನ್ನ ಪಾದಬುಡದಲ್ಲಿ ರುದ್ರಾದಿ ದೇವತೆಗಳು ಬಿದ್ದಿದ್ದಾರೆ ಅಂತ ವಿಷ್ಣುವಿನ ಹತ್ರ ಹೇಳುವುದು. ಒಟ್ಟು ನಮ್ಮ ಹಾಗೆ ಸ್ತೋತ್ರ ಮಾಡಿದ ಹಾಗೆ ಅನಿಸುತ್ತೆ ಭಾರ್ಗವರಾಮ. ಒಟ್ಟು ತತ್ವ ಇಲ್ಲ, ಹೋದಲ್ಲಿ ನೀನೇ ಇಂದ್ರ ಅಂತ ಹೇಳ್ತಕ್ಕಂಥ ವಿಷಯದಲ್ಲಿ ಮಾಡಿದ ಹಾಗೆ ಅನ್ನಿಸುತ್ತೆ. ಆದ್ರಿಂದ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಭಾರ್ಗವರಾಮ ಒಂದು ಮರ್ತ್ಯ ಚೇಷ್ಟೆಯನ್ನು ತೋರಿಸಿಕೊಡ್ತಾ ಇದ್ದಾನೆ. ಆದರೆ ಅಲ್ಲೊಂದು ತತ್ವ ಇದೆ. ರುದ್ರನನ್ನು ಪ್ರತ್ಯಕ್ಷೀಕರಿಸಿಕೊಂಡಾಗ ರುದ್ರನಲ್ಲಿ ಸ್ಥಿತವಾದಂತಹ ರುದ್ರಶಕ್ತಿಯನ್ನು, ನಾರಾಯಣ ಶಕ್ತಿಯನ್ನು, ಒಂದು ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಅಂತ ಉಪನಿಷತ್ತು ಎಚ್ಚರಿಸಿರುವ ಒಂದು ಪರಶಕ್ತಿ ಎಲ್ಲಾ ದೇವತಾ ಶಕ್ತಿಗಳ ಒಳಗೆ ನಿಂತಿದೆ ಅಲ್ಲ, ಆ ಪರಶಕ್ತಿಯನ್ನು ಇಟ್ಟುಕೊಂಡು ಭಾರ್ಗವರಾಮ ಸ್ತೋತ್ರ ಮಾಡ್ತಾನೆ. ಕೃಷ್ಣನಲ್ಲೂ ಕೂಡ ಅದನ್ನೇ ಕಂಡ, ಶಿವನಲ್ಲೂ ಕೂಡ ಅದನ್ನೇ ಕಂಡ, ಬ್ರಹ್ಮನಲ್ಲಿ ಹೋದರೂ ಕಾಣುವುದು ಅದನ್ನೇ. ಎಲ್ಲಾ ಕಡೆಯಲ್ಲೂ ಎಲ್ಲಾ ಭೂತಗಳಲ್ಲೂ ಗೂಢವಾಗಿ ನಿಂತಹ ಸರ್ವಾಂತರ್ಯಾಮಿ ಶಕ್ತಿಯನ್ನು ಕಂಡು ಅದನ್ನು ಈ ಪರಶುರಾಮ ಸ್ತೋತ್ರ ಮಾಡ್ತಾ ಇದ್ದಾನೆ. ಕೃಷ್ಣ ಪ್ರೀತನಾಗ್ತಾನೆ. ಹೇಳ್ತಾನೆ, ನಿನಗೆ ಈಗ ಆ ಕವಚ ತ್ರೈಲೋಕ್ಯ ವಿಜಯ ಮತ್ತು ಕೃಷ್ಣ ಮಂತ್ರ ಸಿದ್ಧವಾಗಿ ಹೋಗಿದೆ. ಈ ಕ್ಷಣದಲ್ಲಿ ನೀನು ಕಾರ್ತವೀರ್ಯನನ್ನು ನಾಶ ಮಾಡುವುದಕ್ಕೆ ಹೊರಡಬಹುದು. ಅವ ಸಾಮಾನ್ಯ ವ್ಯಕ್ತಿ ಅಲ್ಲ, ನನ್ನ ಕೈಯಲ್ಲಿದ್ದ ಚಕ್ರ ಅವ. ಮಮ ಚಕ್ರಾವತಾರೋಹಿ ಕಾರ್ತವೀರ್ಯೋ ಧರಾತಲೆ ಕೃತ ಕಾರ್ಯೋ ದ್ವಿಜಶ್ರೇಷ್ಠ ತಂ ಸಮಾಪಯ ಮಾನದ. ನನ್ನ ಕೈಯಲ್ಲಿರುವ ಈ ಸುದರ್ಶನ ಚಕ್ರವೇ ಇವತ್ತು ಕಾರ್ತವೀರ್ಯನಾಗಿ ಜನಿಸಿದೆ. ಅವನು ಮಾಡಬೇಕಾದ ಕೆಲಸ ಆಗಿ ಹೋಗಿದೆ. ಆದ್ರಿಂದ ಅವನನ್ನು ಮುಗಿಸಬೇಕು. ಆ ಮುಗಿಸುವುದಕ್ಕೆ ನೀನು ನನ್ನ ಸಾಧನ. ಆದ್ರಿಂದ ನೀನು ಆ ಕಾರ್ತವೀರ್ಯನನ್ನು ಮುಗಿಸಬಹುದು. ಮುಗಿಸಿ ಆಮೇಲೆ ಲೋಕ ಸಂಚಾರವನ್ನು ಮಾಡು. ಮುಂದಕ್ಕೆ ನಾನೇ ರಾಮನಾಗಿ ಅವತರಿಸುವ ಇದ್ದೇನೆ, ದಶರಥನ ಮಗನಾಗಿ ಅವತರಿಸುವ ಇದ್ದೇನೆ. ಶಿವಧನುಸ್ಸನ್ನು ಭಂಗ ಮಾಡಿ ಜಾನಕಿಯನ್ನು ಹೆಗಲಿಗೆ ಹಾಕಿಕೊಂಡು ಬರುವ ಸಂದರ್ಭದಲ್ಲಿ ನನಗೆ ಎದುರಾಗ್ತೆ ನೀನು. ಎದುರಾಗುವ ಹೊತ್ತಿಗೆ ನಿನ್ನ ಕೈಯಲ್ಲಿದ್ದಂತಹ ಧನುಸ್ಸನ್ನು ಮುರಿದು ನಿನ್ನ ಶಕ್ತಿಯನ್ನು ನನ್ನಲ್ಲಿ ಸೇರಿಸಿಕೊಳ್ತೇನೆ. ಅಲ್ಲಿಯ ತನಕ ನೀನು ಕ್ಷಾತ್ರ ಸಂಹಾರವನ್ನು ಮಾಡಿಕೊಂಡು ಲೋಕರಕ್ಷಣೆಯನ್ನು ಮಾಡು ಅಂತ ಶ್ರೀಕೃಷ್ಣ ಪರಶುರಾಮನಿಗೆ ಅನುಗ್ರಹ ಮಾಡ್ತಾನೆ. ಪರಶುರಾಮ ಅಲ್ಲಿಂದ ಎದ್ದ, ನೇರ ಕಾರ್ತವೀರ್ಯನ ಮಾಹಿಷ್ಮತಿ ನಗರಕ್ಕೆ ಹೈಹಯ ದೇಶಕ್ಕೆ ಬರ್ತಾನೆ. ಅಲ್ಲಿ ಬಂದು ಒಬ್ಬ ದೂತನನ್ನು ಕಳಿಸಿಕೊಡ್ತಾನೆ, ಬರಬೇಕು ಯುದ್ಧಕ್ಕೆ. ಕಾರ್ತವೀರ್ಯ ಯುದ್ಧ ಸನ್ನದ್ಧನಾಗ್ತಾನೆ. ಪರಶುರಾಮ ಮಹೋದರನನ್ನು ಧ್ಯಾನಿಸಿಕೊಳ್ತಾನೆ. ಮಹೋದರ ಅಂದರೆ ಶಿವ ಗಣದಲ್ಲಿ ಸೇರಿದ ಒಬ್ಬ ವ್ಯಕ್ತಿ. ಹಿಂದೆ ಶಿವ ಕೊಟ್ಟ ಬಿಲ್ಲು, ಬಾಣ, ರಥ, ಕುದುರೆಗಳು ಎಲ್ಲವನ್ನು ಕೂಡ ಮಹೋದರನಲ್ಲಿ ನ್ಯಾಸವನ್ನಾಗಿಟ್ಟಿರ್ತಾನೆ. ಅದನ್ನೆಲ್ಲ ತರುವ ಹಾಗೆ ಆದೇಶಿಸ್ತಾನೆ. ಭಾರ್ಗವನಿಗೆ ರಥ ಬರುತ್ತೆ, ಕುದುರೆ ಬರುತ್ತೆ. ಸತ್ಯಸಾಹ ಅಂತ ಹೇಳ್ತಕ್ಕಂಥ ಒಬ್ಬ ಸಾರಥಿ ಬಂದು ಸೇರಿಕೊಳ್ತಾನೆ. ಬಿಲ್ಲು, ಬಾಣಗಳು, ಬತ್ತಳಿಕೆಗಳು, ನಾನಾ ರೀತಿಯ ಆಯುಧಗಳು, ಶಿವಶಕ್ತಿ ಎನಿಸಿದ ಶೂಲ ಎಲ್ಲವೂ ಕೂಡ ಭಾರ್ಗವರಾಮನ ಕೈಯಲ್ಲಿ ಬಂದು ನಿಲ್ಲುತ್ತೆ. ಕಾರ್ತವೀರ್ಯ ಯುದ್ಧಕ್ಕೆ ಬರ್ತಾನೆ. ಕಾರ್ತವೀರ್ಯನ ಬಂಟನಾದ ಮತ್ಸ್ಯರಾಜ ಮೊದಲು ಯುದ್ಧ ಮಾಡ್ತಾನೆ. ದೀರ್ಘಕಾಲದ ಯುದ್ಧದಲ್ಲಿ ಮತ್ಸ್ಯ
ಭಾರ್ಗವರಾಮನ ಪರಶುವಿನ ಏಟಿಗೆ ಸಿಕ್ಕಿ ಸಾಯ್ತಾನೆ. ಆಮೇಲೆ ಸುಚಂದ್ರ ಅನ್ನುವ ರಾಜ ಯುದ್ಧಕ್ಕೆ ಬರ್ತಾನೆ. ಬಹಳ ಅದ್ಭುತವಾದ ಶಕ್ತಿ ಸುಚಂದ್ರನಲ್ಲಿರುತ್ತೆ. ಏನು ಪ್ರಯೋಗ ಮಾಡಿದರೂ ಕೂಡ ಸುಚಂದ್ರನ ಮುಂದೆ ವ್ಯರ್ಥವಾಗಿ ಹೋಗುತ್ತೆ. ಭಾರ್ಗವರಾಮ ನಾರಾಯಣಾಸ್ತ್ರವನ್ನು ಪ್ರಯೋಗಿಸ್ತಾನೆ. ಇದನ್ನು ಸಾಮಾನ್ಯ ವ್ಯಕ್ತಿಗಳ ಮೇಲೆ ಬಳಸುವ ಕ್ರಮ ಇಲ್ಲ. ಆದರೆ ಸುಚಂದ್ರ ತನ್ನ ಆಯುಧವನ್ನು ಕೆಳಗಿಟ್ಟು ಭಕ್ತಿಯಿಂದ ನಮಿಸಿ ಬಿಡ್ತಾನೆ. ನಾರಾಯಣಾಸ್ತ್ರ ಅವನಿಗೆ ಆಶೀರ್ವಾದ ಮಾಡಿ ಮತ್ತೆ ಪರಶುರಾಮನ ಸಮೀಪಕ್ಕೆ ಬರುತ್ತೆ. ಆಗ ಸಿಟ್ಟು ಬಂದು ಪರಶುರಾಮ ಶಿವಶಕ್ತಿ ಎನಿಸಿದ ಶೂಲವನ್ನು ಪ್ರಯೋಗ ಮಾಡ್ತಾನೆ. ಅದು ಆ ಸುಚಂದ್ರನ ಕೊರಳಿನಲ್ಲಿ ಮಾಲೆಯ ಹಾಗೆ ಹೋಗಿ ಬಿದ್ದು ಬಿಡುತ್ತೆ. ಇದು ಈಗ ಏನು ಮಾಡುವುದು ಅನ್ನುವ ಸ್ಥಿತಿ ಪರಶುರಾಮನಿಗೆ ಬಂತು. ಅಷ್ಟು ಹೊತ್ತಿಗೆ ಪರಶುರಾಮನು ಒಂದು ಸಲ ಕಣ್ಣು ಮುಚ್ಚಿ ಧ್ಯಾನಿಸ್ತಾನೆ. ಆ ಸುಚಂದ್ರನ ಸುತ್ತ ಭದ್ರಕಾಳಿ ಕಾಣಿಸಿಕೊಳ್ತಾರೆ ಪರಶುರಾಮನಿಗೆ. ಭದ್ರಕಾಳಿ ಅಂದರೆ ಶಿವಶಕ್ತಿ, ಅದು ಪಾರ್ವತೀದೇವಿ. ಭದ್ರಕಾಳಿ ಅನ್ನುವ ಕಾಳಿ ಅನ್ನುವ ರೂಪ ಲಕ್ಷ್ಮೀದೇವಿಗೂ ಇದೆ, ದುರ್ಗೆಗೂ ಈ ಪಾರ್ವತಿಗೂ ಇದೆ. ಪಾರ್ವತಿಯ ಅಂತಸ್ಥಿತವಾದ ಲಕ್ಷ್ಮೀ ಸ್ವರೂಪಕ್ಕೂ ಕೂಡ ಕಾಳಿ ಅಂತ ಹೆಸರಿದೆ. ತಮೋಭಿಮಾನಿನಿಯಾದ ದುರ್ಗೆಗೂ ಕಾಳಿ ಅಂತ ಹೆಸರಿದೆ, ಪಾರ್ವತಿಗೂ ಕಾಳಿ ಅಂತ ಹೆಸರಿದೆ. ಇಲ್ಲಿ ಪಾರ್ವತೀ ದೇವಿ ರಕ್ಷಕಳಾಗಿ ನಿಂತಿದ್ದಾಳೆ. ಆಕೆಯನ್ನು ಕಂಡಂತಹ ಪರಶುರಾಮ ಆಕೆಯನ್ನು ಬಹಳ ವಿಶೇಷವಾಗಿ ಸ್ತೋತ್ರ ಮಾಡ್ತಾನೆ. ಕಾಲ್ಯೈ ಕಲಾನಾಥ ಕಲಾಧರಾಯಿ ಭಕ್ತಪ್ರಿಯಾಯಿ ಭುವನಾಧಿಪಾಯಿ ತಾರಾಭಿಧಾಯಿ ಶಿವತತ್ಪರಾಯಿ ಗಣೇಶ್ವರ ರಾಧಿತ ಪಾದುಕಾಯಿ ನಿನಗೆ ನನ್ನ ನಮಸ್ಕಾರ ಅಂತ ಭದ್ರಕಾಳಿ ಸ್ತೋತ್ರ ಅಂತ ಬರುತ್ತೆ ಬ್ರಹ್ಮಾಂಡ ಪುರಾಣದಲ್ಲಿ. ಬಹಳ ಸುಂದರವಾದ ಸ್ತೋತ್ರ, ಪಾರ್ವತಿಯ ಸ್ತೋತ್ರ. ಪಾರ್ವತಿಯನ್ನು ಪರಶುರಾಮ ಸ್ತೋತ್ರ ಮಾಡ್ತಾನೆ. ಪಾರ್ವತಿ ಸಂಪ್ರೀತಳಾಗಿ ಆತನಿಗೆ ಏನು ಬೇಕು ವತ್ಸ ಅಂತ ಕೇಳ್ತಾಳೆ. ಆಗ ಭಾರ್ಗವರಾಮ ಈತನನ್ನು ಕೊಲ್ಲುವ ಶಕ್ತಿ ಕೊಡು ಅಂತ ಕೇಳ್ತಾನೆ. ಆಗ ಆಕೆ ಹೇಳ್ತಾಳೆ, ಇವನು ಮಾಡಬೇಕಾದ ಕೆಲಸ ಮುಗಿದಿದೆ ಅಂತ ನಾನು ಭಾವಿಸಿಕೊಳ್ತೇನೆ. ನಿನ್ನ ಸ್ತೋತ್ರಕ್ಕೆ ನಾನು ಮೆಚ್ಚಿದ್ದೇನೆ. ನೀನು ಆಗ್ನೇಯಾಸ್ತ್ರವನ್ನು ಈತನ ಮೇಲೆ ಪ್ರಯೋಗಿಸಿದರೆ ಮಾತ್ರ ಇವನನ್ನು ಸಾಯಿಸುವುದು ಸಾಧ್ಯ ಅಂತ ಹೇಳಿ ಅಂತರ್ಧಾನಲಾಗ್ತಾಳೆ. ಆಗ ಪರಶುರಾಮ ಆಗ್ನೇಯಾಸ್ತ್ರವನ್ನು ಆತನ ಮೇಲೆ ಬಿಟ್ಟು ಆತನನ್ನು ಸಂಹಾರ ಮಾಡ್ತಾನೆ. ಇದು ಸುಚಂದ್ರ ಪರಮ ಪಾರ್ವತೀ ಭಕ್ತನಾಗಿದ್ದುಕೊಂಡು ಸಂಪಾದಿಸಿದ ಶಕ್ತಿ. ಕೊನೆಗೆ ಎಲ್ಲಾ ರಾಜರು ನಷ್ಟರಾದ ಮೇಲೆ ಕಾರ್ತವೀರ್ಯಾರ್ಜುನ ಬರ್ತಾನೆ. ಇದು ಕ್ರಮ. ಒಂದು ಯುದ್ಧ ಯಕ್ಷಗಾನದಲ್ಲಿ ನೋಡಿ, ಮೊದಲು ಎಲ್ಲ ಪುಂಡಿ ವೇಷಗಳು ಬರುವುದು, ಆಮೇಲೆ ದೊಡ್ಡ ವೇಷ ಬರುವುದು. ಅಂದ್ರೆ ಮೊದಲು ಯುದ್ಧ ಮಾಡಲಿಕ್ಕೆ ಎಲ್ಲ ಮೊದಲು ಚಿಕ್ಕವರು ಬರುವುದು. ಎಲ್ಲ ಯುದ್ಧ ಆದ ಮೇಲೆ ಕೊನೆಗೆ ದೊಡ್ಡ ವೇಷ ಬಂದು ಯುದ್ಧ ಮಾಡುವುದು. ಅದೊಂದು ಯುದ್ಧದ ಒಂದು ಸಂಪ್ರದಾಯ. ಹಾಗೆ ಎಲ್ಲ ಜೊತೆಯ ಸೇನಾಧಿಪತಿಗಳೆಲ್ಲ ನಷ್ಟರಾದ ಮೇಲೆ ಪ್ರಧಾನ ಕಾರ್ತವೀರ್ಯಾರ್ಜುನ ಯುದ್ಧಕ್ಕೋಸ್ಕರ ಬರ್ತಾನೆ. ಯುದ್ಧದಲ್ಲಿ ಮೊದಲ ಅವ ಪ್ರಯೋಗ ಮಾಡಿದ್ದು ಬ್ರಹ್ಮಾಸ್ತ್ರ. ಸಾಮಾನ್ಯ ಬ್ರಹ್ಮಾಸ್ತ್ರವನ್ನು ಮೊದಲು ಪ್ರಯೋಗಿಸುವುದು ಅಂತಿಲ್ಲ. ಕಾರ್ತವೀರ್ಯಾರ್ಜುನ ಪರಶುರಾಮನ ಬಲವನ್ನು ಕಂಡಿರತಕ್ಕಂತಹ ಆತ ಬೇರೆ ಯಾವ ಅಸ್ತ್ರವೂ ಈತನಿಗೆ ಬಲ ಅಲ್ಲ ಅಂತ ಭಾವಿಸಿ ಬ್ರಹ್ಮಾಸ್ತ್ರವನ್ನು ಆತನ ಮೇಲೆ ಪ್ರಯೋಗ ಮಾಡ್ತಾನೆ. ಬ್ರಾಹ್ಮಂ ಬ್ರಾಹ್ಮಾಯ ಸಂದಧೆ ಅಂತ ಪರಶುರಾಮ ಅದಕ್ಕೆ ಬ್ರಹ್ಮಾಸ್ತ್ರವನ್ನು ಪ್ರತಿಯಾಗಿ ಪ್ರಯೋಗ ಮಾಡ್ತಾನೆ. ಎರಡು ಅಸ್ತ್ರಗಳು ಸೇರಿಕೊಂಡು ಲೋಕವನ್ನು ಸುಡುವ ರೀತಿಯಲ್ಲಿ ನಿಂತು ಬಿಡ್ತಾವೆ. ಆಗ ಪರಶುರಾಮ ಒಂದು ಸಲ ಕಣ್ಣು ಮುಚ್ಚಿ ಆ ಬ್ರಹ್ಮಾಸ್ತ್ರಗಳನ್ನು ಧ್ಯಾನಿಸ್ತಾನೆ. ಕಣ್ಣು ತೆರಿತಾನೆ. ಆ ಬ್ರಹ್ಮಾಸ್ತ್ರದ ಎರಡೂ ಶಕ್ತಿಯೂ ಕೂಡ ಎರಡು ಕಣ್ಣುಗಳಲ್ಲಿ ಹೋಗಿ ಸೇರಿಕೊಳ್ತಾವೆ. ಈ ಹೊತ್ತಿಗೆ ಒಂದು ಬ್ರಹ್ಮಾಂಡ ಪುರಾಣ ಇಲ್ಲಿ ತನಕ ಆಡಿದ ಕಥೆಗೆಲ್ಲ ಒಂದು ಶೀರ್ಷಿಕೆಯಾಗಿ ಒಂದು ಮಾತಾಡುತ್ತೆ. ಏನು ಪರಶುರಾಮನನ್ನು ಇಷ್ಟು ಚಿಕ್ಕದಾಗಿ ಮಾಡಿಬಿಟ್ರುವಲ್ಲ, ಪರಶುರಾಮ ದುರ್ಗೆಯನ್ನು ಪಾರ್ವತಿಯನ್ನು ಸ್ತೋತ್ರ ಮಾಡ್ತಾನೆ, ಶಿವನನ್ನು ಸ್ತೋತ್ರ ಮಾಡ್ತಾನೆ, ಎಲ್ಲಿ ಅದು ಪೆಟ್ಟು ತಿಂತಾನೆ, ಇದೆಲ್ಲ ಅದಕ್ಕೆಲ್ಲ ಒಟ್ಟು ತಾತ್ಪರ್ಯವನ್ನು ಹೇಳುವ ಶ್ಲೋಕ ಈ ಹೊತ್ತಿಗೆ ಬರುತ್ತೆ. ವಸ್ತುತಃ ಆತನಿಗೆ ಬ್ರಹ್ಮಾಸ್ತ್ರ ಅನ್ನೋದು ಪಾದ ಧೂಳಿಗೂ ಸಮ ಅಲ್ಲ ಅಂತ ಹೇಳುತ್ತೆ. ಭಾರಿ ಶಕ್ತಿಶಾಲಿಯಾದವ ಪರಶುರಾಮ. ಅವನು ಸ ಜಾಮದಗ್ನಿಯೋ ಮಹತಾಂ ಮಹೀಯಾನ್ ಸ್ರಷ್ಟುಂ ತಥಾ ಪಾಲಯಿತುಂ ನಿಹಂತುಂ ವಿಭುಸ್ತ್ವತಾಪೀಹ ನಿಜಂ ಪ್ರಭಾವಂ ಗೋಪಾಯಿತುಂ ಲೋಕವಿಧಿಂ ಚಕಾರ ಅಂತ. ಅವನು ಪ್ರಪಂಚವನ್ನು ಸುಟ್ಟು ಮತ್ತೆ ಬೆಳೆಸುವುದಕ್ಕೆ ಸಮರ್ಥನಾಗಿರ್ತಕ್ಕಂತಹ ಶಕ್ತಿಶಾಲಿ, ಸಾಕ್ಷಾತ್ ವಿಷ್ಣು ಸ್ವರೂಪಿ. ಹಾಗಿದ್ದರೂ ತಥಾಪಿ ಇಹ ನಿಜಂ ಪ್ರಭಾವಂ ಗೋಪಾಯಿತುಂ ಲೋಕವಿಧಿಂ ಚಕಾರ. ಅವನು ತನ್ನ ನಿಜ ಪ್ರಭಾವ ಅದನ್ನು ಮುಚ್ಚಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಮರ್ತ್ಯಾವತಾರನಾಗಿ ಜನಿಸಿರುವ ಪರಶುರಾಮ ಲೋಕವಿಧಿಂ ಚಕಾರ. ಲೋಕದಲ್ಲಿ ಒಬ್ಬ ಸಾಮಾನ್ಯ ಬ್ರಾಹ್ಮಣ ಅವನು ದೊಡ್ಡ ದೊಡ್ಡ ಕ್ಷತ್ರಶಕ್ತಿಗಳನ್ನು ಗೆಲ್ಲಬೇಕಾದರೆ ಯಾವ ರೀತಿಯಲ್ಲಿ ನಡ್ಕೊಳ್ಳಬೇಕು ಅನ್ನುವುದನ್ನು ತೋರಿಸಿಕೊಟ್ಟ ಅಷ್ಟೇ. ಕ್ಷತ್ರಶಕ್ತಿಯ ಮುಂದೆ ಬ್ರಹ್ಮಶಕ್ತಿಯನ್ನು ಗೆಲ್ಲಿಸುವ ಬಗೆ ಹೇಗೆ ಅನ್ನುವುದನ್ನು ತೋರಿಸಿಕೊಟ್ಟ. ಅದಕ್ಕೋಸ್ಕರ ಬ್ರಹ್ಮಾಸ್ತ್ರಗಳು ಹೋರಾಡುವಾಗ ಹೆದರಿಕೊಳ್ಳುವುದು, ಕಣ್ಣು ಮುಚ್ಚುವುದು, ಇದೆಲ್ಲ ತೋರಿಸಿದ್ದು. ವಸ್ತುತಃ ಅವನಿಗೆ ಇದು ಯಾವುದೂ ಲೆಕ್ಕಕ್ಕಿಲ್ಲ ಅನ್ನುವ ನಿಜವಾದ ಭಾರ್ಗವರಾಮನ ಸ್ವರೂಪವನ್ನು ಹೇಳುವ ಶ್ಲೋಕ ಇಲ್ಲಿ ಬಂತು. ಹೀಗೆ ಪರಶುರಾಮ ಬ್ರಹ್ಮಾಸ್ತ್ರವನ್ನು ನುಂಗಿದ.
2 ಬಾಣಗಳನ್ನು ಪ್ರಯೋಗ ಮಾಡಿ ಕಾರ್ತವೀರ್ಯನ 2 ಕಿವಿಗಳನ್ನು ಕತ್ತರಿಸಿದ. ಆ ಕಿವಿಗಳಲ್ಲಿ ಅದ್ಭುತವಾದ ಕುಂಡಲಗಳು ಜೋತಾಡ್ತಾ ಇದ್ವು. ಆ ಕುಂಡಲಗಳು ಇರುವಲ್ಲಿಯ ತನಕ ಆತನಿಗೆ ಮರಣ ಇರಲಿಲ್ಲ. ಇದು ಕರ್ಣಕುಂಡಲ ಇದ್ದ ಹಾಗೆ. ಅದಕ್ಕೋಸ್ಕರ ಕಿವಿಗಳನ್ನು ಕತ್ತರಿಸಿದ. ಕುಂಡಲಗಳು ನೆಲಕ್ಕೆ ಬಿದ್ದುವು, ಶಕ್ತಿಯನ್ನು ಕಳ್ಕೊಂಡುವು. ಆಗ ಕಾರ್ತವೀರ್ಯ ಕೇಳ್ತಾನೆ, ನನ್ನ ಕಿವಿಯನ್ನು ಕತ್ತರಿಸಿದ್ದು ಯಾಕೆ, ಎದೆಗೆ ಬಾಣ ಬಿಡಬಾರ್ದು ನೀನು ಅಂತ. ಅದಕ್ಕೆ ಪರಶುರಾಮ ಕೇಳ್ತಾನೆ, ನಾನು ಬಿಟ್ಟದ್ದಕ್ಕೆ ಏನು ಅಪರಾಧ, ಕತ್ತರಿಸದೇ ಇದ್ದದ್ದು ನೀನು ಯಾಕೆ ಸುಮ್ಮನೆ ಕೂತಿ ಅಂತ ಕೇಳ್ತಾನೆ ಪರಶುರಾಮ. ದೊಡ್ಡ ಗಲಾಟೆ ಆಗುತ್ತೆ. ನಾನು ಬಾಣ ಬಿಡುವುದು ನನ್ನ ಕ್ರಮ, ಅದನ್ನು ತಪ್ಪಿಸಿಕೊಳ್ಳುವುದು ನಿನ್ನ ಕರ್ತವ್ಯ. ತಪ್ಪಿಸಿಕೊಳ್ಳಿಲ್ಲ, ಕಿವಿ ಕತ್ತರಿಸಿ ಹೋಯಿತು, ಗಲಾಟೆ ಏನು ಮಾಡ್ತಿ. ಜೊತೆಗೆ ಪರಶುರಾಮ ಹೇಳ್ತಾನೆ, ನೀನು ನನ್ನ ತಂದೆಗೆ ಮಾಡಿದ ಅವಮಾನಕ್ಕೆ ಇದು ಪ್ರಾಯಶ್ಚಿತ್ತ. ತಂದೆಗೆ ಮಾಡಿದ ಅವಮಾನಕ್ಕೆ ಕಿವಿ ಕತ್ತರಿಸುವುದು ಅನ್ನೋದು ಒಂದು ಪ್ರಾಯಶ್ಚಿತ್ತ. ಅದರಿಂದ ನೀನು ಸಾಯಬೇಕಾದ್ರೂ ಶುದ್ಧನಾಗಿ ಸಾಯಬೇಕು. ಶುದ್ಧನಾಗಬೇಕಾದರೆ ಮಾಡಿದ ಪಾಪ ಶರೀರದಿಂದ ಬಿಟ್ಟು ಹೋಗಬೇಕು. ಅದಕ್ಕೋಸ್ಕರ ಮಾಡಿದ ಪಾಪಕ್ಕೆ ಫಲವನ್ನು ಅನುಭವಿಸಿ ನೀನು ಸಾಯಬೇಕು ಅನ್ನುವ ಕಾರಣದಿಂದ ನಿನ್ನ ಕಿವಿಯನ್ನು ಕತ್ತರಿಸಿದ್ದೇನೆ. ಆಗ ಅವನಿಗೆ ಸಿಟ್ಟು ಬರುತ್ತೆ ಕಾರ್ತವೀರ್ಯನಿಗೆ. ನಾನು ಅಪರಾಧಿ ಅಂತ ಹೇಳ್ತೀಯಲ್ಲ ನೀನು, ಅದು ಕಣ್ಣಾರೆ ಕಂಡದ್ದನ್ನು ಹೇಳಿದರೆ ಕೆಂಡದ ಹಾಗೆ ಕೋಪ ಅಂತಿಲ್ವೇ. ಮಾಡಿದ್ದನ್ನು ಹೇಳಬಾರ್ದು, ಮಾಡದೇ ಇದ್ದದ್ದು ಹೇಳಿದರೆ ಅಷ್ಟು ಕೋಪ ಬರುವುದಿಲ್ಲ. ಮಾಡಿದ ಅಪರಾಧವನ್ನು ಹೇಳಿದರೆ ಭಾರಿ ಸಿಟ್ಟು ಬರುತ್ತೆ. ಹಾಗಾಗಿ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ತನ್ನ ಕೈಯಲ್ಲಿದ್ದ ಶಿವಶಕ್ತಿ ಎನಿಸಿದ ಶೂಲವನ್ನು ಪರಶುರಾಮನ ಮೇಲೆ ಬಿಸಾಡ್ತಾನೆ. ಪರಶುರಾಮ ಒಂದು ಕ್ಷಣ ನಿಶ್ಚೇಷ್ಟಿತನಾಗೆ ಹಾಗೆ ಬೀಳ್ತಾನಂತೆ. ಮೂರ್ಛಾಂ ಅವಾಪ ರಾಜೇಂದ್ರ ಪಪಾತಚ ಹರಿಂ ಸ್ಮರನ್ ಅಂತ. ಆಗ ಮತ್ತೆ ಕೃಷ್ಣ ಮತ್ತು ಶಿವ ಇಬ್ಬರು ಬಂದು ಪರಶುರಾಮನ ಸ್ಪರ್ಶವನ್ನು ಮಾಡ್ತಾರೆ. ಪರಶುರಾಮ ಎದ್ದು ನಿಲ್ತಾನೆ. ಎದ್ದು ನಿಂತು ತಾನು ಕೈಯಲ್ಲಿ ಅಸ್ತ್ರವನ್ನು ಹಿಡಿದು ಆ ದತ್ತಾತ್ರೇಯನ ಭಕ್ತನಾಗಿರ್ತಕ್ಕಂತಹ ಕಾರ್ತವೀರ್ಯನ ಮೇಲೆ ಮತ್ತೆ ಕೈಯಿಂದ ದೊಡ್ಡ ಅಸ್ತ್ರವೊಂದನ್ನು ತೆಗೆದು ಪ್ರಯೋಗ ಮಾಡ್ತಾನೆ. ಅಷ್ಟರಿಂದ ಆತನ 1000 ಬಾಹುಗಳು ಕೂಡ ಕತ್ತರಿಸಿ ಬೀಳ್ತಾವೆ. ಮತ್ತೊಂದು ಅಸ್ತ್ರದಿಂದ ಶಿರಚ್ಛೇದನವನ್ನು ಮಾಡ್ತಾನೆ. ಕಾರ್ತವೀರ್ಯ ನಷ್ಟನಾಗ್ತಾನೆ. ಸ ಕಾರ್ತವೀರ್ಯ ಸರಾಜ ದತ್ತ ಭಕ್ತಸ್ತು ವಿಷ್ಣೋಶ್ಚಕ್ರಂ ಸುದರ್ಶನಂ ಪ್ರವಿಷ್ಟ ಭಸ್ಮಸಾಜ್ಜಾತಂ ಶರೀರಂ ಬಾಹುನಂದನ. ಅವನು ಸುದರ್ಶನ ಚಕ್ರದಲ್ಲಿ ಹೋಗಿ ಸೇರಿಕೊಳ್ತಾನೆ. ಭಗವಂತನ ಚಕ್ರದಲ್ಲಿ ಹೋಗಿ ಸೇರ್ತಾನೆ. ಅವನ ಶರೀರ ಆ ಅಸ್ತ್ರದಿಂದಾಗಿ ಭಸ್ಮವಾಗಿ ಹೋಗುತ್ತೆ ಅಂತ. ಹೀಗೆ ಕಾರ್ತವೀರ್ಯ ನಷ್ಟನಾದ ವಿಷಯವನ್ನು ಶಿವನಿಗೆ ಹೇಳಬೇಕು ಅಂತ ಕೈಲಾಸಕ್ಕೆ ಹೋಗ್ತಾನೆ ಭಾರ್ಗವರಾಮ. ಕೈಲಾಸದಲ್ಲಿ ಬಾಗಿಲಲ್ಲಿ ಗಣಪತಿ ನಿಂತಿದ್ದ. ಒಳಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಸ್ವಲ್ಪ ಕಾಯಬೇಕು ಅಂತ ಹೇಳಿದ. ಯಾಕೆ, ನಾನು ಆದಷ್ಟು ಬೇಗ ರುದ್ರಶಕ್ತಿಯಿಂದಾಗಿ ನಾನು ಗೆದ್ದಿದ್ದೇನೆ ಅಂತ ಹೇಳಬೇಕಾಗಿದೆ, ದಾರಿ ಬಿಡು ನನಗೆ, ಕೃತಜ್ಞತೆಯನ್ನು ಅರ್ಪಿಸಿ ಆ ಕ್ಷಣದಲ್ಲಿ ಹೊರಡುವವ, ಒಂದು ಕ್ಷಣ ಮಾತಾಡಿ ಬರ್ತೇನೆ ನಾನು ಅಂತ ಹೇಳ್ತಾನೆ ಭಾರ್ಗವ. ಗಣಪತಿ ಕೇಳುವುದಿಲ್ಲ. ನನ್ನ ತಾಯಿ ತಂದೆಯರು ಜೊತೆಗಿರತಕ್ಕಂಥ ಸಮಯದಲ್ಲಿ ಯಾರನ್ನೂ ಕಳಿಸುವ ಸಂಪ್ರದಾಯ ಇಲ್ಲ. ಅವರು ಎದ್ದ ಮೇಲೆ ಇಬ್ಬರು ಹೊರಗೆ ಬಂದ ಮೇಲೆ ಅಲ್ಲಿಯ ತನಕ ಒಳಗೆ ಹೋಗುವ ಹಾಗಿಲ್ಲ. ಭಾರ್ಗವ ಹೇಳ್ತಾನೆ, ಇಬ್ಬರು ಒಟ್ಟಿಗಿದ್ದಾಗ ಹೋಗಬಾರದು ಅನ್ನುವ ಸಂಪ್ರದಾಯ ಇದೆ, ಹೌದು. ಆದರೆ ಯಾರು ಚಿಕ್ಕ ಮಕ್ಕಳು, ಆ ತಂದೆ ತಾಯಿಯರು ಅನ್ನುವ ಭಾವ ಇದೆಯೋ, ಕಾಮಿನಾಂ ಸವಿಕಾರಾಣಾಂ ಏತಚ್ಛಾಸ್ತ್ರ ನಿದರ್ಶನಂ ನಿರ್ವಿಕಾರಸ್ಯ ಚ ಶಿಶೋಹೋ ನ ದೋಷ ಕಶ್ಚಿದೇವಹಿ. ಅವರು ತಾಯಿ ತಂದೆಯರು, ನಾನು ತೊಟ್ಟಿಲ ಮಗುವಿನ ಹಾಗೆ, ನಾನು ಅವರಿಬ್ಬರು ಒಟ್ಟಿಗಿದ್ದಾಗ ಹೋಗುವುದಕ್ಕೇನು ತೊಂದರೆ, ನಾನು ಒಳಗೆ ಹೋಗ್ತೇನೆ ಅಂತ ಪರಶುರಾಮ ಹೇಳ್ತಾನೆ. ದೊಡ್ಡ ವಾದ ವಿವಾದ ಆಗುತ್ತೆ. ತಾಯಿ ತಂದೆಯರು ಜೊತೆಗಿದ್ದಾಗ ಮಗು ಹೋಗಬಹುದೋ ಹೋಗಬಾರ್ದು ಅಂತ ದೊಡ್ಡ ಗಲಾಟೆ. ಗಣಪತಿಯೂ ಪರಶುರಾಮನ ವಾದದಲ್ಲಿ ಸೋಲುವ ಸ್ಥಿತಿ ಬರುತ್ತೆ. ಆಗ ಗಣಪತಿ ಕೈ ಎತ್ತಿ ಬಿಡ್ತಾನೆ, ಜಾಸ್ತಿ ಮಾತಾಡಿದರೆ ಜಾಗ್ರತೆ ಅಂತ. ಯಾವತ್ತು ವಾದ ಮಾಡಿ ಸೋಲುವ ಸ್ಥಿತಿ ಬಂದರೆ ಆಗ ಕೈಯೋ ಕಾಲೋ ಮೇಲೆ ಬರುತ್ತೆ. ಗಣಪತಿ ಕೈ ಎತ್ತಿ ಬಿಡ್ತಾನೆ. ಕೈ ಎತ್ತಿದ ಹೊತ್ತಿಗೆ ಭಾರ್ಗವರಾಮ ನೋಡಿಬಿಡ್ತೇನೆ ಅಂತ ಕೈಯಲ್ಲಿದ್ದ ಪರಶುವನ್ನು ಹಿಡ್ಕೊಂಡು ಬಿಡ್ತಾನೆ. ಆಗ ಗಣಪತಿ ತನ್ನ ಸೊಂಡಿಲನ್ನು ಉದ್ದ ಮಾಡಿದಂತೆ. ಸೊಂಡಿಲು ಉದ್ದ ಮಾಡಿ ಪರಶುರಾಮನನ್ನು ಸೊಂಡಿಲಲ್ಲಿ ಸಿಕ್ಕಿಸಿಕೊಂಡು ಸೊಂಡಿಲನ್ನು ಗಿರಗಿರನೆ ತಿರುಗಿಸುವುದಕ್ಕೆ ಪ್ರಾರಂಭಿಸಿದ. ಎಷ್ಟು ದೊಡ್ಡದಾಗಿ ತಿರುಗಿತು ಅಂದರೆ 7 ಲೋಕಗಳಲ್ಲೂ ಕೂಡ ತಿರುಗಾಡಿಸಿದಂತೆ ಪರಶುರಾಮನನ್ನು. ಭಾರಿ ಸುಂದರವಾದ ತಸ್ಯೋರ್ಧಂಚ ವಿದರ್ಶಯನ್ ಭೃಗುವರಂ ಗೋಲೋಕಂ ಈಶಾತ್ಮಜಃ ನಿಷ್ಪಾತ್ಯಾಧರ ಲೋಕ ಸಪ್ತಕಮಪಿ ಥಂ ದರ್ಶಯಾಮಾಸ ಚ ಅಂತ ಎಲ್ಲ ಲೋಕವನ್ನೂ ತೋರಿಸಿದ. ಪರಶುರಾಮ ಒಂದು ಫ್ರೀಯಾಗಿ ಸಂಚಾರ ಆಗುವುದಾದ್ರೆ ಯಾಕೆ ಸುಮ್ಮನೆ ಇದ್ದ. ಎಲ್ಲ ಕಡೆ ಒಂದು ಸಲ ಸೈಡ್ ಸೀಯಿಂಗ್ ಆಗುತ್ತೆ ಅಂತ ಎಲ್ಲ ಕಡೆ ನೋಡಿಕೊಂಡು ಬರ್ಬೋದು ಅಂತ ಸುಮ್ಮನೆ ಇದ್ದ. ಎಲ್ಲ ಲೋಕಗಳನ್ನು ಗಿರಗಿರನೆ ತೋರಿಸಿದ. ಆಮೇಲೆ ಕೆಳಗಿಳಿಸಿ ಇವ ತಲೆ ಸುತ್ತಕೊಂಡಿರಬಹುದು ಅಂತ ಗಣಪತಿ ಭಾವಿಸಿ ನೆಲಕ್ಕಿಟ್ಟದ್ದೇ ತಡ ಪರಶುವನ್ನು ತೆಗೆದು ಧಡಾರನೆ ಹೊಡೆದು ಬಿಟ್ಟ ಪರಶುರಾಮ. ಒಂದು ದಂತ ಭಗ್ನವಾಗಿ ಹೋಯಿತಂತೆ. ಮುಖದಲ್ಲೆಲ್ಲ ರಕ್ತ ಸುರಿಯುವುದಕ್ಕೆ ಪ್ರಾರಂಭ ಆಯಿತು. ಗಣೇಶ ಏಕದಂತ ಯಾಕಾದ ಅನ್ನುವ ವಿಷಯ
ಅನೇಕ ಕಡೆ ಅನೇಕ ರೀತಿ ಬರುತ್ತೆ. ಈ ಬ್ರಹ್ಮಾಂಡ ಹೇಳಿದ್ದು ಏಕದಂತ ಹೀಗಾದ ಅಂತ. ಕ್ರೋಧಾವಿಷ್ಟ ಭೃಶಂ ಭೂತ್ವಾ ಪ್ರಾಕ್ಷಿಪತ್ ಸ್ವಪರಶ್ವಧಂ ಗಣೇಶಸ್ತು ಅಭಿವೀಕ್ಷ್ಯಾತ ಪಿತ್ರಾ ದತ್ತಂ ಪರಶ್ವಧಂ ಅಮೋಘಂ ಕರ್ತುಕಾಮಸ್ತು ವಾಮೇತಂ ದಶನೇ ಅಗ್ರಹೀತ್ ಅಂತ. ಗಣೇಶನ ವಾಮದಲ್ಲಿ ಆ ಪೆಟ್ಟು ಬಿದ್ದಾಗ ಒಂದು ದಂತ ಪುಡಿಯಾಗಿ ಹೋಯಿತು, ಮುಖದಲ್ಲಿ ರಕ್ತ ಸುರಿಯಿತು. ಆ ರಕ್ತ ಸುರಿಯುವ ಹೊತ್ತಿಗೆ ಪಾರ್ವತೀ ದೇವಿ ಓಡಿ ಬಂದ್ಲು. ಮಗನಿಗೇನಾಯಿತು? ಮಗನ ಮುಖದಲ್ಲಿ ರಕ್ತವನ್ನು ನೋಡಿದ್ದೇ ತಡ ಭಾರೀ ಸಿಟ್ಟು ಮಾಡಿಕೊಳ್ತಾಳೆ. ಗಂಡನನ್ನು ಬೈದುಕೊಂಡು ಒಳಗೆ ಹೋಗ್ತಾಳೆ. ನೋಡಿ ನಿಮ್ಮ ಭಕ್ತ ಹೇಗಿದ್ದಾನೆ ನೋಡಿ, ನೀವು ಭಾರಿ ಅವನನ್ನು ಮರ್ಯಾದೆ ಮಾಡ್ತೀರಿ, ಪರಶುರಾಮ ಅಂತ ಅವನನ್ನು ಮರ್ಯಾದೆ ಮಾಡ್ತೀರಿ. ನೋಡಿ ನೀವು ಹೇಳಿಕೊಟ್ಟ ವಿದ್ಯೆಗೆ ಒಳ್ಳೆಯ ಉಪಕಾರ ಮಾಡಿದ, ನಮ್ಮ ಮಗನ ಮೇಲೆ ನೀವು ಕೊಟ್ಟ ವಿದ್ಯೆಯನ್ನೆಲ್ಲ ಪ್ರಯೋಗ ಮಾಡಿದ್ದಾನೆ. ನಾನು ಇನ್ನು ನಿಮ್ಮಂಥವರ ಜೊತೆಗೆ ಸಂಸಾರ ಮಾಡುವುದಿಲ್ಲ, ನಾನು ನನ್ನ ಅಪ್ಪನ ಮನೆಗೆ ಹೋಗ್ತೇನೆ, ನಾನು ಪರ್ವತಕ್ಕೆ ಹೋಗಿ ಬಿಡ್ತೇನೆ ಅಂತ ಹೀಗೆಲ್ಲ ಮಾತಾಡ್ತಾಳೆ. ಸಹಿತ ಯಾಸ್ಯೇ ಪಿತು ಸ್ವಸ್ಯ ನಿಕೇತನಂ. ಇದು ಹೆಂಗಸರು, ಬಹುಶಃ ಸಾಮಾನ್ಯ ಹೆಂಗಸರು ಇಷ್ಟು ಗಲಾಟೆ ಮಾಡುವುದಿಲ್ಲ ಅಂತ ಅನಿಸುತ್ತೆ. ಈ ಪಾರ್ವತಿ ದೇವಿ ಇಷ್ಟು ಗಲಾಟೆ ಮಾಡ್ತಾಳೆ. ನನ್ನ ಮಗನ ಮೇಲೆ ನಿಮ್ಮ ಶಿಷ್ಯ ಪೆಟ್ಟು ಕೊಟ್ಟಿದ್ದಾನೆ, ನಾನೇನು ಮಾಡ್ಲಿಕ್ಕಾಗುತ್ತೆ, ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಿ, ಈ ರೀತಿ ಸುಮ್ಮನೆ ಇರುವವರ ಹತ್ರ ಹೆಂಗಸು ಇದ್ದು ಪ್ರಯೋಜನ ಇಲ್ಲ, ನಾನು ಅಪ್ಪನ ಮನೆಗೆ ಹೋಗ್ತೇನೆ ಅಂತ ಗಲಾಟೆ ಮಾಡ್ತಾಳೆ. ಶಿವ ಈಕೆಯನ್ನು ಸಮಾಧಾನ ಮಾಡುವುದು ಸ್ವಲ್ಪ ಕಷ್ಟ ಶಿವನಿಗೆ. ಪಾರ್ವತಿ ಸಿಟ್ಟು ಮಾಡಿಕೊಂಡ್ರೆ ಸಮಾಧಾನ, ಹಿಂದೆಯೂ ಕೂಡ ಒಂದು ಸಮಾಧಾನ ಮಾಡಲಿಕ್ಕೆ ಹೋಗಿ ಆಗದೆ ಕೊನೆಗೆ ಅವಳು ಅಪ್ಪನ ಮನೆಗೆ ಹೋಗ್ತೇನೆ ಅಂತೇಳಿ ಹೋಗಿ ದಾಕ್ಷಾಯಿಣಿಯಾಗಿದ್ದಂತಹ ಸ್ಥಿತಿಯಲ್ಲಿ ಅಲ್ಲಿ ಹೋಗಿ ಅಲ್ಲಿ ಶರೀರವನ್ನೇ ತ್ಯಾಗ ಮಾಡಿಕೊಂಡವಳು. ಇವಳನ್ನು ಸಮಾಧಾನ ಮಾಡುವುದು ಕಷ್ಟ. ಅದಕ್ಕೋಸ್ಕರ ಕೃಷ್ಣನನ್ನು ಧ್ಯಾನ ಮಾಡ್ತಾ ಕೂತ. ಯಾರು ಕೃಷ್ಣ ಅಂತೇಳಿದರೆ ಎಷ್ಟು ಸಿಟ್ಟು ಮಾಡಿಕೊಂಡವರನ್ನು ಸಮಾಧಾನ ಮಾಡುವವಂತೆ ಅವ ಕೃಷ್ಣ. ಕೃಷ್ಣನಿಗಿಂತ ದೊಡ್ಡ ಸಮಾಧಾನ ಮಾಡತಕ್ಕಂತಹ ಶಕ್ತಿಯೇ ಇಲ್ಲಂತೆ. ಗೋಲೋಕನಾಥಂ ಸಸ್ಮಾರ ಮನಸಾ ಕೃಷ್ಣಂ ಪ್ರಣತ ಕ್ಲೇಶನಾಶನಂ ಗೋಲೋಕನಾಥಂ ಗೋಪೀಶಂ ನಾನಾ ಅನುನಯ ಕೋವಿದಂ. ನಾನಾ ರೀತಿಯಲ್ಲಿ ಅನುನಯ ಮಾಡಿ ಕೋಪಗೊಂಡವರನ್ನು ಸಮಾಧಾನ ಮಾಡುವುದರಲ್ಲಿ ಬಹಳ ಪ್ರಸಿದ್ಧನಾದ ಕೃಷ್ಣನನ್ನು ಶಿವ ಸ್ತೋತ್ರ ಮಾಡಿದ, ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಂಡ. ನಿಜವಾಗಿ ಅಷ್ಟು ಇದ್ದದ್ರಿಂದ ಕೃಷ್ಣ 16,108 ಹೆಣ್ಮಕ್ಕಳ ಜೊತೆಗೆ ಬದುಕುವುದಕ್ಕೆ ಸಾಧ್ಯ ಆಯಿತು. ಅದು ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ. ಶಿವನಿಗೆ ಪಾರ್ವತಿಯನ್ನು ಇಟ್ಟುಕೊಂಡೇ ಸಮಸ್ಯೆ ಆಗೋಯಿತು. ಇವಳನ್ನು ಹೇಗೆ ಸಮಾಧಾನ ಮಾಡುವುದು ಅಂತ. ಅದರಿಂದ ನಾವೆಲ್ಲ ಆಲೋಚನೆ ಮಾಡಬೇಕು. ಕೃಷ್ಣನ ಹಾಗೆ ನಾವಿರಬೇಕು ಅಂತ ಆಲೋಚನೆ ಮಾಡಿ, ನಾವು ಕೂಡ ಅಷ್ಟೆಲ್ಲ ಆಗ್ಬೋದು ಅಂತ ಆಲೋಚನೆ ಮಾಡಬೇಕು. ಒಂದು ಹೆಣ್ಣನ್ನು ಕಟ್ಟಿಕೊಂಡು ಎಷ್ಟು ಚೆನ್ನಾಗಿದ್ದೇವೆ ಅಂತ ಯೋಚಿಸಿಕೊಳ್ಬೇಕು. ಶಿವ ಅರ್ಧನಾರೀಶ್ವರನಾದ ವ್ಯಕ್ತಿ ಕೃಷ್ಣನನ್ನು ಧ್ಯಾನಿಸಿದ. ನಮ್ಮಿಬ್ಬರ ಸಂಸಾರದಲ್ಲಿ ಬಂದ ಈ ಒಂದು ಸಮಸ್ಯೆಯನ್ನು ಪರಿಹರಿಸು ಕೃಷ್ಣ ಸುಂದರವಾದ ವಸ್ತ್ರವನ್ನು ಧರಿಸಿಕೊಂಡು ನಗುಮೊಗದಿಂದ ಕೈಯಲ್ಲಿ ಶ್ರೀರಾಮನ ಚಾಪರಾಜಿತ ರಾಧೆಯ ಸಹಿತ ಶ್ರೀಮಾನ್, ರಾಧೆಯ ಒಡಗೂಡಿ ಬರ್ತಾನೆ. ಇದು ಬ್ರಹ್ಮವೈವರ್ತ, ಬ್ರಹ್ಮಾಂಡ ಮತ್ತು ಬ್ರಹ್ಮಪುರಾಣ, ಇದರಲ್ಲೆಲ್ಲ ರುಕ್ಮಿಣೀ ಸಹಿತ ಅಂತ ಹೇಳುವ ಮಾತು ಎಲ್ಲೂ ಬರುವುದಿಲ್ಲ. ಅಲ್ಲೆಲ್ಲ ಬರುವುದು ರಾಧೆಯ ಸಹಿತ ಕೃಷ್ಣ ಅಂತ. ಇಲ್ಲಿ ರಾಧಾಕೃಷ್ಣನನ್ನು ಹೇಳತಕ್ಕಂತಹ ಪುರಾಣಗಳು ಬಹಳ ಹೆಚ್ಚು ಹೇಳುವುದು ಅಂತ ಹೇಳಿದರೆ ಬ್ರಹ್ಮವೈವರ್ತ ಪುರಾಣ, ಆಮೇಲೆ ಬ್ರಹ್ಮಾಂಡ ಪುರಾಣ. ಇದು ಬೇರೆ ಭಾಗವತದಲ್ಲಿ ರಾಧಾ ಅನ್ನುವ ಶಬ್ದವೇ ಬರುವುದಿಲ್ಲ. ಇದು ಭಗವಂತ, ಇಲ್ಲೆಲ್ಲ ರಾಧಾ ಅನ್ನುವ ಶಬ್ದವನ್ನು ಬಳಸುವುದು ಭಗವಂತನಿಗೆ ಅತ್ಯಂತ ಪ್ರಿಯವಾದ ಒಂದು ಪತ್ನಿಯ ಮೇಲೆ. ರಾಧಾ ಅಂದರೆ ಸಂಸಿದ್ಧಿಯನ್ನು ಹೊಂದಿದ ಪತ್ನಿ ಅಂತ ಅರ್ಥ. ರಾಧ ಸಂಸಿದ್ಧವು ಅಂತ ಶಬ್ದಕ್ಕೆ ಅರ್ಥ. ಅದರಿಂದ ರಾಧಾ ಅನ್ನೋದು ಭಗವಂತನಿಗೆ ಅತ್ಯಂತ ಪ್ರಿಯವಾದ ಒಂದು ಪತ್ನಿಯನ್ನು ಹೇಳುತ್ತೆ. ಅರ್ಥಾತ್ ಅದು ಲಕ್ಷ್ಮೀ ಸ್ವರೂಪಿಣಿಯಾದ ದೇವಿಯನ್ನು, ರುಕ್ಮಿಣೀ ಸತ್ಯಭಾಮೆಯರನ್ನು ಹೇಳತಕ್ಕಂತಹ ಶಬ್ದ. ರಾಧಯಾ ಸಹಿತ ಕೃಷ್ಣ. ಅವನು ಬರ್ತಾನೆ. ಬಂದಂತಹ ಕೃಷ್ಣನನ್ನು ಶಿವ ದಯವಿಟ್ಟು ನಮ್ಮಿಬ್ಬರ ಸಂಸಾರವನ್ನು ಸರಿ ಮಾಡು ಅಂತ ಕೇಳಿಕೊಳ್ತಾನೆ. ಅಷ್ಟು ಹೊತ್ತಿಗೆ ಕೃಷ್ಣ ಬಂದದ್ದೇ ತಡ. ಪಾರ್ವತಿಯು ಕೂಡ ನಾನು ಹೊರಟು ಬಿಡ್ತೇನೆ ಅಂತ ಬಾಗಿಲಿಂದ ಆಚೆ ಹೋಗಿದ್ದವಳು ಇದ್ದಕ್ಕಿದ್ದಾಗೆ ಒಳಗೆ ಬಂದು ಕೃಷ್ಣ ಬಂದಿದ್ದಾನೆ, ರಾಧೆಯ ಜೊತೆಗೆ ಬಂದಿದ್ದಾನೆ ಅಂತ ಕೃಷ್ಣನಿಗೆ ಪಾದ್ಯವನ್ನು ಅರ್ಘ್ಯವನ್ನು ಹಿಡ್ಕೊಂಡು ಬರ್ತಾಳೆ. ಪರಶುರಾಮ ಅಂತೂ ಪಾರ್ವತಿ ಪರಮೇಶ್ವರರ ಪಾದಗಳಿಗೆ ಜೋರಾಗಿ ಬಿದ್ದು ಬಿಟ್ಟಿದ್ದಾನೆ. ನಾನು ಮಗನ ಮೇಲೆ ಪೆಟ್ಟು ಹೊಡೆದಿದ್ದೇನೆ, ಬೇಸರ ಮಾಡಬೇಡಿ. ಅಷ್ಟು ಹೊತ್ತಿಗೆ ಕೃಷ್ಣ ಮಾತಾಡುವುದಕ್ಕೆ ಶುರು ಮಾಡ್ತಾನೆ. ಯಾರು ಬೇಸರ ಮಾಡಿಕೊಳ್ಳುವ ವಿಷಯ ಇಲ್ಲ. ಇವತ್ತು ಈ ಗಣೇಶನಿಗೆ ಪ್ರಸಿದ್ಧವಾದ ಹೆಸರು ಏಕದಂತ ಅನ್ನುವ ಹೆಸರು. ಅದು ಅಪೌರುಷೇಯವಾದ ಹೆಸರು ಆತನಿಗೆ. ಇದರಲ್ಲಿ ಈ ಹೆಸರು ಸಾರ್ಥಕ ಆಗುವುದಕ್ಕೆ ಇವತ್ತು ಅನುಕೂಲ ಆಯಿತು. ಅದು ಈ ಭಾರ್ಗವರಾಮನ ಮೂಲಕ ಆಯಿತು. ಇನ್ನಾರೋದೋ ಮುಖದಲ್ಲಿ ಆಗುವುದರ ಬದಲು ಶಿಷ್ಯನ ಕೈಯಲ್ಲೇ ಆಯಿತು ಅಂತ ಹೇಳಿ ಆನಂದ ಪಡಬೇಕಾದ ವಿಷಯ ಇದು ಅಂತ ಸಮಾಧಾನ ಮಾಡುವುದಕ್ಕೆ ಶುರು ಮಾಡ್ತಾನೆ ಕೃಷ್ಣ ಸಮಾಧಾನ ಮಾಡುವುದಕ್ಕಿಂತ ಮುಂಚೆ ಭಾರ್ಗವರಾಮ ಹೇಳುವುದಕ್ಕೆ ಶುರು ಮಾಡ್ತಾನೆ. ಐನಗನಂದಿನಿ ನಿಂದಿತ ಚಂದ್ರಮುಖಿತ್ವಮಿಮಂ ಜಮದಗ್ನಿಸುತಂ. ಬಹಳ ಇವತ್ತು ಶಂಕರಾಚಾರ್ಯರು ಐಗಿರಿ ನಂದಿನಿ ಅಂತ ಏನು ಸ್ತೋತ್ರ ಮಾಡಿದ್ದಾರೆ, ಅದಕ್ಕೆ ಸ್ಫೂರ್ತಿಯನ್ನು ಕೊಟ್ಟ ಸ್ತೋತ್ರ ಇಲ್ಲಿ ಉಂಟು. ಅದು
ಕೃಷ್ಣ ಪಾರ್ವತಿಯನ್ನು ಮಾಡಿದ ಸ್ತೋತ್ರ. ಅಯಿನಗನಂದಿನಿ ನಿಂದಿತ ಚಂದ್ರಮುಖಿತ್ವಮಿಮಂ ಜಮದಗ್ನಿಸುತಂ ನಯ ನಿಜ ಹಸ್ತ ಸರೋಜ ಸಮರ್ಪಿತ ಮಸ್ತಕಮಂಕಮನಂತ ಗುಣೇ ಭವಭಯಹಾರಿಣಿ ಶಂಭುವಿಹಾರಿಣಿ ಕಲ್ಮಷನಾಶಿನಿ ಕುಂಭಿಗತೆ ತವ ಚರಣೇ ಪತಿತಂ ಸತತಂ ಕೃತ ಕಿಲ್ಬಿಷಮಪ್ಯವದೇಹಿ ವರಂ. ಇವನ ಮೇಲೆ ಸಿಟ್ಟು ಮಾಡಿಕೊಳ್ಳಬೇಡ, ಕಾಲ ಮೇಲೆ ಬಿದ್ದಿದ್ದಾನೆ ಈ ಭಾರ್ಗವರಾಮ, ಅವನು ಮಾಡಿದ್ದು ಅಪರಾಧ ಅಲ್ಲ, ಆತನನ್ನು ಅನುಗ್ರಹಿಸು ಅಂತ ಶಿವಪತ್ನಿಯಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಶೃಣು ದೇವಿ ಮಹಾಭಾಗೆ ವೇದೋಕ್ತಂ ವಚನಂ ಮಮ, ವೇದದಲ್ಲಿ ಹೇಳಿದ ಮಾತು ಕೇಳು. ಇವನಿಗೆ 12 ಹೆಸರುಗಳಿದ್ದಾವೆ. ಅದರಲ್ಲಿ ಒಂದೊಂದು ಹೆಸರು ಈ ಕಾರಣದಿಂದ ಸಾರ್ಥಕವಾಯ್ತಾ ಹೋಯಿತು. ಗಣನಾಥ, ಅದರಲ್ಲಿ ವಕ್ರತುಂಡ, ಚಂದ್ರಫಾಲ, ಚಂದ್ರನನ್ನು ಫಾಲದಲ್ಲಿ ಧರಿಸಿರ್ತಕ್ಕಂಥವ ಗಜಾನನ, ಅದರ ಜೊತೆಗೆ ಏಕದಂತ ಅನ್ನುವುದು ಒಂದು ಹೆಸರು. ಅದು ಇವತ್ತು ಅಧ್ಯಾಯಂ ದೇವಿ ರಾಮೇಣ ಕುಠಾರೇಣ ನಿಪಾತ್ಯ ಚ ದಶನಂ ದೈವತೋ ಭದ್ರೇ ಏಕದಂತಃ ಕೃತೋ ಮುನ. ಇವತ್ತಿಂದ ಅವನಿಗೆ ಏಕದಂತ ಅನ್ನುವ ಹೆಸರು ಕೂಡ ವೈದಿಕವಾದ ಹೆಸರು ಸಾರ್ಥಕವಾಯಿತು. ಬೇಸರ ಮಾಡಬೇಡ, ಇವನಿಗೆ ನಾನೊಂದು ವರ ಕೊಡ್ತೇನೆ. ಇವತ್ತಿಂದ ಪ್ರಾರಂಭಿಸಿ ಇವನನ್ನು ಎಲ್ಲರೂ ಕೂಡ ಮೊದಲು ಪೂಜೆ ಮಾಡಬೇಕು. ಹೀಗೆ ಕೃಷ್ಣ ಏಕದಂತನಿಗೆ ಕೊಟ್ಟ ವರ ಇದು. ಇವನಿಗೆ ಎಲ್ಲರೂ ಮೊದಲು ಪೂಜೆಯನ್ನು ಕೊಡಲಿ, ಮೊದಲ ಪೂಜೆಗೆ ಇವ ಅರ್ಹನಾಗಲಿ. ಪುರಂದರದಾಸರು ಹೇಳುವುದಿಲ್ವೇ, ಹೀಗೆ ರಾಧೆ ಸ್ವತಃ ಕೃಷ್ಣ ಪತ್ನಿ ಬಂದು ಆಕೆಯನ್ನು ಪಾರ್ವತಿಯನ್ನು ಮತ್ತೆ ಸಮಾಧಾನ ಮಾಡ್ತಾಳೆ. ಏನು, ಯಾಕೆ ನಾವು ಬೇಸರ ಮಾಡಬೇಕು? ನಾನು ಕೃಷ್ಣನ ಸಮೀಪದಲ್ಲಿದ್ದೇನೆ, ಕೃಷ್ಣ ನನ್ನಲ್ಲಿದ್ದಾನೆ. ನೀನು ಶಿವನ ಸಮೀಪದಲ್ಲಿದ್ದಿ, ನಿನ್ನಲ್ಲಿ ಶಿವ ಇದ್ದಾನೆ. ಶಿವನಲ್ಲಿ ಕೃಷ್ಣ ಇದ್ದಾನೆ, ಕೃಷ್ಣನಲ್ಲಿ ಶಿವ ಇದ್ದಾನೆ. ಅಂದ್ರೆ ನಿನ್ನಲ್ಲಿ ಕೃಷ್ಣ ಇದ್ದಾನೆ, ನನ್ನಲ್ಲಿ ಶಿವ ಇದ್ದಾನೆ ಅಂತ ಭಾರಿ ಅರ್ಥವಾಗದ ಸುಂದರವಾದ ಅರ್ಥವುಳ್ಳಂತಹ ವೇದಾಂತದ ಮಾತನ್ನು ಆಡ್ತಾಳೆ. ಶಿವಸ್ಯ ಹೃದಯೇ ವಿಷ್ಣು ಭವತ್ಯಾ ರೂಪಮಾಸ್ಥಿತ ಮಮ ರೂಪಂ ಸಮಾಸ್ಥಾಯ ವಿಷ್ಣೋಶ್ಚ ಹೃದಯೇ ಶಿವ ಏಷ ರಾಮೋ ಮಹಾಭಾಗೇ ವೈಷ್ಣವ ಶೈವತಾಂ ಗತಃ ಗಣೇಶೋಯಂ ಶಿವ ಸಾಕ್ಷಾತ್ ವೈಷ್ಣವತ್ವಂ ಸಮಾಸ್ಥಿತ ಅಂತ. ಸುಮಾರು ಒಂದು ಅರ್ಧ ಗಂಟೆ ಆದರೂ ಇಲ್ಲದೆ ಅರ್ಥ ಮಾಡಿಸಲಾಗದ ಒಂದು ವಿಷಯ. ಎಲ್ಲದರಲ್ಲೂ ಇರುವಂತಹದ್ದು ಒಂದು ಶಕ್ತಿ ಅನ್ನುವ ತಾತ್ಪರ್ಯದಲ್ಲಿ ನಿರೂಪಿತವಾದ ವಿಷಯ. ಆದ್ರಿಂದ ಬೇಸರ ಮಾಡಬೇಕಾದ ಅಂಶ ಇದರಲ್ಲಿ ಯಾವುದೂ ಇಲ್ಲ ಅನ್ನುವ ವೇದಾಂತವನ್ನು ನಿರೂಪಿಸಿ ರಾಧೆ ಪಾರ್ವತಿಯನ್ನು ಸಮಾಧಾನಗೊಳಿಸ್ತಾಳೆ. ಪಾರ್ವತಿ ಸಮಾಧಾನ ಆಗ್ತಾಳೆ. ಖುಷಿಯಾಯಿತು ಆಕೆಗೆ. ಪರಶುರಾಮನನ್ನು ಎತ್ತಿಕೊಂಡು ತನ್ನ ತೊಡೆಯಲ್ಲಿ ಕೂಡಿಸಿಕೊಳ್ತಾಳೆ. ರಾಧೆ ಗಣಪತಿಯನ್ನು ಎತ್ತಿಕೊಂಡು ತನ್ನ ತೊಡೆಯಲ್ಲಿ ಕೂಡಿಸಿಕೊಳ್ತಾಳೆ. ಶಿವ ಈ ಕೃಷ್ಣನ ಜೊತೆಗೆ ಬಂದ ಶ್ರೀರಾಮ ಅನ್ನೋ ಹುಡುಗನನ್ನು ತನ್ನ ತೊಡೆಯಲ್ಲಿ ಕೂಡಿಸಿಕೊಳ್ತಾನೆ. ಹೀಗೆ ಎಲ್ಲರೂ ತೊಡೆಯಲ್ಲಿ ಒಂದೊಂದು ಮಕ್ಕಳನ್ನು ಕೂಡಿಸಿಕೊಂಡಿದ್ದಾರೆ. ಭಾರಿ ಸುಂದರವಾದ ಒಂದು ಸಂಸಾರ ಅಲ್ಲಿ. ಅಥ ಶಂಭುರಪಿ ಪ್ರೀತಃ ಶ್ರೀರಾಮಾನಂ ಉಪಸ್ಥಿತಂ ಸೋತ್ಸಂಗೇ ಸ್ಥಾಪಯಾಮಾಸ ಪ್ರೇಮ್ಣ ಸತ್ಕೃತ್ಯ ಮಾನಸಃ ಅಂತ. ಹೀಗೆ ಸುಂದರವಾದ ರೀತಿಯಲ್ಲಿ ಕೊನೆಯಾಯಿತು ಈ ಗಲಾಟೆ. ಅಂತೂ ಗಣಪತಿ ಪರಶುರಾಮನ ಕೈಯಿಂದ ಏಕದಂತನಾದ. ಪರಶುರಾಮ ರುದ್ರದೇವನನ್ನು ಪ್ರೀತಿಗೊಳಿಸಿದ. ರುದ್ರನನ್ನು, ಕೃಷ್ಣನನ್ನು, ರಾಧೆಯನ್ನು, ಪಾರ್ವತಿಯನ್ನು ಮತ್ತೆ ಸ್ತೋತ್ರ ಮಾಡ್ತಾನೆ. ಎಲ್ಲರೂ ಸೇರಿ ಇನ್ನು ನೀನು ಊರಿಗೆ ಹೋಗಬಹುದು ಅಂತ ಅನುಜ್ಞೆ ಕೊಡ್ತಾರೆ. ಪರಶುರಾಮ ತನ್ನ ಊರಿಗೆ ಬಂದು ತನ್ನ ತಂದೆಯಾದ ಜಮದಗ್ನಿಯಲ್ಲಿ ತಾನು ಕಾರ್ತವೀರ್ಯಾರ್ಜುನನನ್ನು ನಾಶ ಮಾಡಿದ ವಿಷಯವನ್ನು ನಿರೂಪಣೆ ಮಾಡ್ತಾನೆ ಅನ್ನುವ ವಿಷಯದಲ್ಲಿಗೆ ಇವತ್ತಿನ ಕಥಾನುಸಂಧಾನವನ್ನು ನಿಲ್ಲಿಸೋಣ. ಶ್ರೀಕೃಷ್ಣ. ಬ್ರಹ್ಮಾಂಡ ಪುರಾಣಕ್ಕೆ ಪ್ರವೇಶ ಮಾಡೋಣ. ಪರಶುರಾಮ ಚರಿತೆ ಮುಗಿಯುವ ಹಂತಕ್ಕೆ ಬಂದಿತ್ತು. ಪರಶುರಾಮ ಕಾರ್ತವೀರ್ಯನ ವಂಶವನ್ನು ನಾಶ ಮಾಡಿ ತಾನು ಕಾರ್ತವೀರ್ಯನನ್ನು ಗೆದ್ದೆ ಅನ್ನುವ ವಿಷಯವನ್ನು ವರ ಕೊಟ್ಟು ಅನುಗ್ರಹಿಸಿದ. ರುದ್ರದೇವನಿಗೆ ತಿಳಿಸುವುದಕ್ಕೋಸ್ಕರ ಕೈಲಾಸಕ್ಕೆ ಹೋಗಿ ಗಣಪತಿಯ ಜೊತೆಗೆ ಅವಾಂತರ ಮಾಡಿಕೊಂಡು ಗಣಪತಿಯ ದಂತವನ್ನು ಮುರಿದು ಅವನನ್ನು ಏಕದಂತನನ್ನಾಗಿಸಿ ತಾನು ಸಪ್ತಲೋಕಗಳನ್ನು ಕೂಡ ಗಣಪತಿಯ ಸೊಂಡಿಲಿನ ಮೂಲಕವಾಗಿ ದರ್ಶಿಸಿ ಹಿಂದಕ್ಕೆ ಬಂದು ವಿಶೇಷವಾಗಿ ಶ್ರೀಕೃಷ್ಣನಿಂದ ತಾನು ಅನುಗೃಹೀತನಾಗಿ ಶ್ರೀಕೃಷ್ಣ ಪಾರ್ವತಿಯನ್ನು ಸಮಾಧಾನ ಮಾಡಿದ. ಭಾರ್ಗವರಾಮನ ಹತ್ರ ಹೇಳಿದ, ಕೊನೆಗೆ ನಿನ್ನ ತೇಜಸ್ಸನ್ನು ನಾನು ರಾಮನಾಗಿ ಬಂದಾಗ ಸ್ವೀಕರಿಸ್ತೇನೆ. ಅಂದರೆ ಈ ಶ್ರೀಕೃಷ್ಣ ಅಂದರೆ ದ್ವಾಪರದಲ್ಲಿ ಮಾತ್ರ ಕೃಷ್ಣ ಇರುವುದು, ಈ ಕಾಲದಲ್ಲಿ ಕೃಷ್ಣ ಎಲ್ಲಿಂದ ಬಂದ ಅಂತೆಲ್ಲ ಪ್ರಶ್ನೆ ಮಾಡುವ ಹಾಗಿಲ್ಲ. ಕೃಷ್ಣ
ದ್ವಾಪರದಲ್ಲಿ ಮಾತ್ರ ಇರುವುದಲ್ಲ, ದ್ವಾಪರ ಒಂದು ಸಲ ಬರುವುದೂ ಅಲ್ಲ, ಮತ್ತೆ ಮತ್ತೆ ದ್ವಾಪರ, ಮತ್ತೆ ಮತ್ತೆ ಕೃತ, ಮತ್ತೆ ಮತ್ತೆ ತ್ರೇತೆ, ಇದು ಬರ್ತಾನೆ ಇರ್ತದೆ. ಅದರಲ್ಲಿ ಕೃಷ್ಣ 106 ವರ್ಷ ಅವತಾರ ಮಾಡಿ ತನ್ನ ಶರೀರವನ್ನು ತ್ಯಾಗ ಮಾಡಿಬಿಡ್ತಾನೆ ಅಂತ ಎಲ್ಲ ಇಲ್ಲ. ಮೇಲ್ನೋಟಕ್ಕೆ ಅವನ ಶರೀರವನ್ನು ತ್ಯಾಗ ಮಾಡಿದ ಹಾಗೆ ತೋರಿಸಿಕೊಡ್ತಾನೆ. ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ಹೇಳ್ತಾರೆ, ಕೃಷ್ಣ ಅದೇ ರೀತಿಯ ಶರೀರದಿಂದ ನಿರಂತರವಾಗಿ ಇರ್ತಾನೆ ಅಂತ. ಆ ಶರೀರವನ್ನು ಬಿಡುವುದೇ ಇಲ್ಲ. ಕೃಷ್ಣನ ಅದೇ ರೀತಿಯ ಶರೀರ ಇದ್ದೇ ಇರುತ್ತೆ. ಆ ಶರೀರ ಅದು ಈ ಬ್ರಹ್ಮವೈವರ್ತ ಮತ್ತು ಬ್ರಹ್ಮಾಂಡ ಹೇಳುವ ಹಾಗೆ ಗೋಲೋಕದಲ್ಲಿ ಶ್ರೀಕೃಷ್ಣ ಗೋವುಗಳ ಜೊತೆಗೆ, ರಾಧೆಯ ಜೊತೆಗೆ, ಗೋಪಾಲಕರ ಜೊತೆಗೆ ನಿರಂತರ ಅಲ್ಲೇ ಇರ್ತಾನೆ. ಆ ಗೋಲೋಕದಿಂದ ಗೋಲೋಕಂ ಪ್ರಯಯೌ ಶ್ರೀಮಾನ್ ರಾಧೆಯ ಸಹಿತ ಅಂತ ಬ್ರಹ್ಮಾಂಡ ಹೇಳುತ್ತೆ. ರಾಧೆಯ ಜೊತೆಗೆ ಶ್ರೀಕೃಷ್ಣ ಗೋಲೋಕಕ್ಕೆ ಹೋದ. ಪರಶುರಾಮ ಹಿಂದಕ್ಕೆ ಬಂದ. ಜಮದಗ್ನಿ ಹತ್ರ ಎಲ್ಲ ಕಥೆಯನ್ನು ಹೇಳಿದ. ಹೀಗೀಗೆ ನಾನು ಕಾರ್ತವೀರ್ಯನನ್ನು ಮುಗಿಸಿದೆ. ಜಮದಗ್ನಿಗೆ ಹೆಚ್ಚು ಪ್ರೀತಿ ಆಗಲಿಲ್ಲ ಅಂತೆ. ಬಹಳ ಒಳ್ಳೆಯ ಮನುಷ್ಯ ಕಾರ್ತವೀರ್ಯಾರ್ಜುನ, ದತ್ತ ಭಕ್ತ, ಅವನನ್ನು ಕೊಂದದ್ರಿಂದ ದೊಡ್ಡ ದೋಷ ನಿನಗೆ ತಗಲಿದೆ, ಅದನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ತೀರ್ಥಕ್ಷೇತ್ರಾಟನೆಯನ್ನು ಮಾಡು ಅಂತ ಜಮದಗ್ನಿ ಆದೇಶಿಸಿದ. ಹಾಗೆ ಪರಶುರಾಮ ತೀರ್ಥಕ್ಷೇತ್ರ ಯಾತ್ರೆಗೆ ಹೊರಟ. ಭಾರತ ದೇಶದ ಎಲ್ಲ ನದಿಗಳಲ್ಲಿ, ಎಲ್ಲ ಸಮುದ್ರದ ಎಲ್ಲ ಶ್ರೇಷ್ಠ ಪ್ರದೇಶಗಳಲ್ಲಿ ಮುಳುಗಿದ. ಆ ಸಂದರ್ಭದಲ್ಲಿ ಒಂದು ದುರ್ಘಟನೆ ನಡೆಯಿತು. ಕಾರ್ತವೀರ್ಯನ ಮಕ್ಕಳಲ್ಲಿ ಒಂದು 4 ಜನ ಉಳ್ಕೊಂಡಿದ್ರು. ಅವನಿಗೆ 1000 ಮಕ್ಕಳಂತೆ. ಆ ಮಕ್ಕಳನ್ನು ಕೂಡ ಸ್ವತಃ ಭಾರ್ಗವರಾಮ ನಾಶ ಮಾಡಿದ್ದ. ಒಂದು 4 ಜನ ಶೂರ, ಶೂರಸೇನ ಅಂತ ಒಂದು 4 ಜನ ಉಳ್ಕೊಂಡಿದ್ರು. ಅವರು ಒಂದು ಸಲ ನರ್ಮದಾ ತೀರಕ್ಕೆ ಬಂದು ಜಮದಗ್ನಿಯ ಆಶ್ರಮ ಎಲ್ಲಿ ಉಂಟು ಅಂತ ಹುಡುಕಾಡಿ, ಜಮದಗ್ನಿಯ ಆಶ್ರಮ ಇದು ಅಂತ ಗೊತ್ತಾದ ಮೇಲೆ ಒಳಗೆ ಹೋಗಿ ತಪಶ್ಚರ್ಯಾ ನಿರತನಾಗಿದ್ದ ಜಮದಗ್ನಿಯ ಶಿರಚ್ಛೇದವನ್ನು ಮಾಡ್ತಾರೆ. ನಮ್ಮ ತಂದೆಯನ್ನು ಕೊಂದವ ಭಾರ್ಗವರಾಮ ಇವತ್ತು ತೀರ್ಥಯಾತ್ರೆಗೆ ಹೊರಟಿದ್ದಾನೆ. ತಂದೆ ಶರೀರ ತ್ಯಾಗ ಮಾಡಿದರೆ ಎಷ್ಟು ದುಃಖ ಆಗ್ತದೆ ಅನ್ನೋದು ಅವನಿಗೂ ಅನುಭವಕ್ಕೆ ಬರಬೇಕು ಅನ್ನುವ ಸೇಡಿನ ಭಾವದಿಂದ ಭಾರ್ಗವರಾಮನ ತಂದೆಯ ಶಿರಚ್ಛೇದವನ್ನು ಮಾಡ್ತಾರೆ. ಶಿರಚ್ಛೇದ ಮಾಡಿದಲ್ಲಿ ನಿಲ್ಲಿಸಲಿಲ್ಲ. ಆ ಶಿರವನ್ನು ಕೈಯಲ್ಲಿ ಹಿಡ್ಕೊಂಡು ಹೋದರು. ಹಿಡ್ಕೊಂಡು ಹೋಗಿ ಎಲ್ಲಿ ಚರಂಡಿಯ ನೀರು ಹರಿಯುತ್ತೆ ಅದು ಇವನ ತಲೆಯ ಮೇಲೆ ಬೀಳಬೇಕು ಅಂತ ಅಲ್ಲಿ ಹೋಗಿ ಸ್ಥಾಪನೆ ಮಾಡಿದ್ರಂತೆ. ಇಷ್ಟು ನಿಕೃಷ್ಟವಾದ ಕೆಲಸವನ್ನು ಈ ಕಾರ್ತವೀರ್ಯನ ಮಕ್ಕಳು ಮಾಡಿದರು. ಭಾರ್ಗವರಾಮ ತೀರ್ಥಯಾತ್ರೆ ಮಾಡ್ತಾ ಇದ್ದಾನೆ. ಕೆಲವು ಋಷಿಗಳು ಆ ಸಂದರ್ಭದಲ್ಲಿ ನಡೆದ ದುರ್ಘಟನೆಯನ್ನು ಹೇಳಿದರು. ಕ್ರೋಧ ಉಮ್ಮಳಿಸುತ್ತೆ ಭಾರ್ಗವನಿಗೆ. ಆತ ಮತ್ತೆ ತಿರುಗಿ ಬರ್ತಾನೆ. ನೋಡ್ತಾನೆ, ತಂದೆಯೂ ಇಲ್ಲ, ತಾಯಿಯೂ ಇಲ್ಲ. ತಂದೆಯ ಜಮದಗ್ನಿಯ ಈ ಸ್ಥಿತಿಯನ್ನು ಕಂಡಂತಹ ರೇಣುಕೆ ಆ ಸ್ಥಿತಿಯನ್ನು ಕಂಡೇ ಮಮ್ಮಲ ಮರುಗಿ ತಾನೂ ಕೂಡ ಆತನ ಜೊತೆಗೇನೆ ಶರೀರ ತ್ಯಾಗ ಮಾಡಿದ್ದಾಳೆ. ಅವರಿಬ್ಬರಿಗೂ ಕೂಡ ಅಣ್ಣ ತಮ್ಮಂದಿರು ಆಗಾಗಲೇ, ಈ ಪರಶುರಾಮನ ಅಣ್ಣಂದಿರು ಆಗಲೇ ಎಲ್ಲ ಕೃತ್ಯಗಳನ್ನು, ಅಂತ್ಯಕ್ರಿಯೆಗಳನ್ನು ಮುಗಿಸಿ ಆಗಿದೆ. ಪರಶುರಾಮ ಬಂದು ಅವರಿಗೆ ತರ್ಪಣವನ್ನು ಕೊಟ್ಟು ತಾನು ಹಿಂದೆ ಮಾಡಿದ ಪ್ರತಿಜ್ಞೆಯನ್ನು ನೆರವೇರಿಸಿ ಬಿಡ್ತೇನೆ ಅಂತ ಹೊರಟು ನಿಲ್ತಾನೆ. 19 ಸಲ ಕ್ಷಾತ್ರ ವಂಶವನ್ನು ನಿರ್ವಂಶ 21 ಸಲ ತಿರುಗಾಡಿ ಬಿಡ್ತೇನೆ ಪ್ರಪಂಚದಲ್ಲಿ ಅಂತ ಕೈಯಲ್ಲಿ ಪರಶುವನ್ನು ಹಿಡಿದು ರುದ್ರ ಕೊಟ್ಟಂತಹ ರಥ, ಧನುಸ್ಸು, ಬಾಣ, ಬತ್ತಳಿಕೆ ಎಲ್ಲವನ್ನೂ ಕೂಡ ಮಹೋದರನ ಮೂಲಕವಾಗಿ ತರಿಸಿಕೊಂಡು ಪ್ರಪಂಚ ಪರ್ಯಟನೆಗೆ ಹೊರಡ್ತಾನೆ. ಮೊದಲು ಮಾಹಿಷ್ಮತಿ ನಗರಕ್ಕೆ ಮುತ್ತಿಗೆ ಹಾಕ್ತಾನೆ. ಕಾರ್ತವೀರ್ಯನ ಮಕ್ಕಳನ್ನೆಲ್ಲ ನಾಶ ಮಾಡ್ತಾನೆ, ಉಳಿದವರನ್ನು. ಆದರೆ ಒಬ್ಬ ಮಾತ್ರ ತಪ್ಪಿಸಿಕೊಂಡು ಹೋಗ್ತಾನೆ. ಯಾಕಂದರೆ ಕ್ಷಾತ್ರವಂಶ ಮುಂದುವರಿಬೇಕಲ್ಲ. ಒಬ್ಬ ಓಡಿ ತಪ್ಪಿಸಿಕೊಳ್ತಾನೆ. ಮತ್ತೆ ಇಡೀ ಉತ್ತರ ಭಾರತದಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ದಕ್ಷಿಣ ಭಾರತಕ್ಕೆ ಇನ್ನೂ ಕೂಡ ಕ್ಷತ್ರಿಯರು ಬಂದಿರಲಿಲ್ಲ. ದಂಡಕಾರಣ್ಯದಲ್ಲಿ ಕ್ಷಾತ್ರವಂಶ ಬೆಳೆದಿರಲಿಲ್ಲ. ಆದ್ದರಿಂದ ವಿಂಧ್ಯೆಯಿಂದ ಉತ್ತರಕ್ಕೆ, ಹಿಮಾಲಯದ ಮಧ್ಯದಲ್ಲಿ, ಆರ್ಯಾವರ್ತ ಅಂತ ಕರೆಸಿಕೊಂಡ ಪ್ರದೇಶದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ತಿರುಗಾಡ್ತಾನೆ. ದುಷ್ಟ ಕ್ಷತ್ರಿಯರನ್ನೆಲ್ಲ, ಅದರಲ್ಲಿ ಕಿರೀಟಧಾರಿಗಳಾದ ಕ್ಷತ್ರಿಯರನ್ನೆಲ್ಲ ಸೆರೆ ಹಿಡಿತಾನೆ. ಎಲ್ಲರನ್ನೂ ಸೆರೆ ಹಿಡಿದು ಒಂದು ಕಾಡಿನಲ್ಲಿ ಬಂಧನ ಮಾಡಿ ಇಡುತ್ತಾನೆ. ಸಾಮಾನ್ಯ ಕ್ಷತ್ರಿಯರು, ಕಿರೀಟಧಾರಿಗಳಲ್ಲದೇ ಇದ್ದಂತಹ ಕ್ಷತ್ರಿಯಗಳನ್ನೆಲ್ಲ ರಣರಂಗದಲ್ಲಿ ನಾಶ ಮಾಡ್ತಾನೆ. ಹೀಗೆ ಜೀವಗ್ರಾಹವಾಗಿ ಕೆಲವರನ್ನು ಹಿಡಿದು ಕೆಲವು ಕ್ಷತ್ರಿಯರನ್ನು ನಾಶ ಮಾಡಿ ಸುತ್ತಾಡ್ತಾನೆ. ಒಂದು ಸಲ ಕ್ಷತ್ರಿಯರೆಲ್ಲ ನಷ್ಟರಾದರು ಅನ್ನುವ ತೀರ್ಮಾನವಾದ ಮೇಲೆ ತಪಸ್ಸಿಗೆ ಕೊಡ್ತಾನೆ.
ಸುಮಾರು 25-26 ವರ್ಷಗಳ ತನಕ ತಪಸ್ಸು ಮಾಡ್ತಾನೆ. ಅಷ್ಟು ಹೊತ್ತಿಗೆ ಯಾರೋ ಋಷಿಮುನಿಗಳು ಬಂದು ಹೇಳಿದರು, ನೀನು ಕ್ಷತ್ರವಂಶ ಎಲ್ಲ ನಾಶ ಮಾಡಲಿಲ್ಲ, ಮತ್ತೆ ಪುನಃ ಕ್ಷತ್ರಿಯ ವಂಶ ಬೆಳೀತಾ ಉಂಟು. ಆಗ ಎದ್ದು ಮತ್ತೆ ಪುನಃ ಪರ್ಯಟನೆ ಮಾಡ್ತಾನೆ, ಇನ್ನೊಂದು ಸಲ ಕ್ಷತ್ರಿಯರನ್ನು ನಾಶ ಮಾಡ್ತಾನೆ. ಕಿರೀಟಧಾರಿಗಳಾದ ಮಹಾಬಲಿಗಳನ್ನು ಮತ್ತೆ ಸೆರೆ ಹಿಡಿದು, ಹಿಂದೆ ಎಲ್ಲಿ ಅವರನ್ನು ಸೆರೆ ಹಿಡಿದು ಹಾಕಿದ್ನೋ ಆ ಪ್ರದೇಶದಲ್ಲಿ ಮತ್ತೆ ಹಾಕ್ತಾನೆ. ಇದು ಹೀಗೆ ಮುಂದುವರಿಯುತ್ತೆ 19 ಸಲ. ಅಂದರೆ ಒಂದು ಸಲ ಸುತ್ತಾಡುವುದು ಮತ್ತೆ ಪುನಃ ಸುತ್ತಾಡುವುದು ಹೀಗೆ ಮಾಡಿದ್ದಲ್ಲ ಪರಶುರಾಮ. ಅವನು ಒಂದು ಸಲ ಸುತ್ತಾಡಿದ ಮೇಲೆ ಕೆಲವು ವರ್ಷಗಳ ಅವಕಾಶದ ನಂತರ ಆಗ ಮತ್ತೆ ಮತ್ತೆ ಕ್ಷತ್ರಿಯರು ಉಳ್ಕೊಳ್ತಾ ಇದ್ರು. ಉಳ್ಕೊಳ್ಳುವುದಕ್ಕೆ ಕಾರಣ ಏನು ಅಂದರೆ, ಕೆಲವರೆಲ್ಲ ಓಡಿ ಹೋಗುವುದು, ಓಡಿ ಹೋಗಿ ನೀರಿನಲ್ಲೋ ಮತ್ತೊಂದರಲ್ಲೋ ಕೂತುಕೊಳ್ಳುವುದಂತೆ. ಇನ್ನು ಕೆಲವರು ಕಾಷಾಯ ದಂಡವನ್ನು ಹಿಡ್ಕೊಳ್ಳುವುದು, ಸನ್ಯಾಸಿ ವೇಷವನ್ನು ಹಾಕ್ಕೊಳ್ಳುವುದು. ಓಡಿ ಹೋಗುವುದು ಕ್ಷತ್ರಿಯರೆಲ್ಲ. ಕಾಷಾಯ ದಂಡ ಮಾತ್ರೇಣ ಯತಿ ಪೂಜ್ಯೋನ ಸಂಶಯ ಅಂತ ಶಾಸ್ತ್ರದಲ್ಲಿ ಒಂದು ಮಾತುಂಟು. ಅವನು ಎಂಥವನೇ ಆಗಿರಲಿ, ಎಷ್ಟು ಭಯೋತ್ಪಾದಕನೇ ಆಗಿರಲಿ, ಅವನು ಕಾಷಾಯ ವಸ್ತ್ರವನ್ನು ಧರಿಸಿ ಕೈಯಲ್ಲಿ ದಂಡ ಹಿಡಿದಿದ್ದಾನೆ ಅಂದರೆ ಅವನಿಗೊಂದು ನಮಸ್ಕಾರ ಹಾಕಿ ಹೋಗಬೇಕು ಅಂತ ಒಂದು ಮಾತು. ಆದ್ದರಿಂದಾಗಿ ಈ ರಾಜರು ಸ್ವತಃ ಸನ್ಯಾಸಿಗಳ ವೇಷ ಹಾಕಿಕೊಂಡು ಪರಶುರಾಮನ ಕೈಯಿಂದ ತಪ್ಪಿಸಿಕೊಂಡ್ರು ಕೆಲವರು. ಇನ್ನು ಕೆಲವರು ಸ್ತ್ರೀಯರ ಮಧ್ಯದಲ್ಲಿ ಕುಳಿತು ತಪ್ಪಿಸಿಕೊಂಡ್ರು. ಏನೋ ಪರಶುರಾಮ ಬರ್ತಾ ಇದ್ದಾನೆ ಅಂತ ಅನ್ನಿಸಿದರೆ ಸಾಕು, ವಿಷಯ ಗೊತ್ತಾದ ಕೂಡಲೇ ಮನೆಯಲ್ಲಿ ಒಂದು ಮದುವೆ ಏರ್ಪಾಡು ಮಾಡ್ತಾ ಇದ್ರು. ಮದುವೆ, ದೊಡ್ಡ ಮದುವೆಯ ಕಾರ್ಯಕ್ರಮ ಅಂತ. ಮದುವೆಯ ಮಂಟಪಕ್ಕೆ ಪರಶುರಾಮ ಪ್ರವೇಶ ಮಾಡಿ ಕ್ಷತ್ರಿಯರನ್ನು ನಾಶ ಮಾಡ್ತಾ ಇರಲಿಲ್ಲ. ಇಲ್ಲ, ಅನೇಕ ಸ್ತ್ರೀಯರ ಮಧ್ಯದಲ್ಲಿ ತಾನು ಮಧ್ಯದಲ್ಲಿ ಕೂತುಕೊಳ್ಳುವುದು. ಶ್ರೀರಾಮನ ವಂಶದಲ್ಲಿ ಒಬ್ಬ ನಾರೀಕವಚ ಅಂತ ಪ್ರಸಿದ್ಧ ವ್ಯಕ್ತಿ, ನಾರೀಕವಚ ಅಂತಲೇ ಅವನಿಗೆ ಹೆಸರು. ಯಾಕಂದರೆ ಪರಶುರಾಮ ಬಂದಾಗ ಹೆಂಗಸರ ಸೆರಗಿನ ಅಡಿಯಲ್ಲಿ ಹೋಗಿ ತಪ್ಪಿಸಿಕೊಂಡವ ಅಂತ. ಹೀಗೆಲ್ಲ ಅನೇಕ ಕ್ಷತ್ರಿಯರು ಪರಶುರಾಮನ ಕೈಯಿಂದ ತಪ್ಪಿಸಿಕೊಂಡ್ರು. ಇನ್ನು ಕೆಲವು ಕ್ಷತ್ರಿಯರು ನಾಶರಾದರೂ ಕೂಡ ಕ್ಷತ್ರಿಯ ಸ್ತ್ರೀಯರು ಉಳ್ಕೊಂಡ್ರು. ಅವರು ದ್ವಿಜರಿಂದ ನಿಯೋಗ ಪದ್ಧತಿಯಿಂದ ಸಂತಾನವನ್ನು ಪಡೆದರು. ಒಟ್ಟಿನಲ್ಲಿ ಕ್ಷತ್ರವಂಶ ಮತ್ತೆ ಮತ್ತೆ ಬೆಳೀತಾ ಇತ್ತು. ಅವೆಲ್ಲವನ್ನು ಭಾರ್ಗವ ಮತ್ತೆ ಮತ್ತೆ ತಿರುಗಾಡಿ, ಸ್ವಲ್ಪ ಹೊತ್ತು ತಪಶ್ಚರ್ಯೆ ಮಾಡುವುದು, ಕೆಲವು ವರ್ಷಗಳ ನಂತರ ಮತ್ತೆ ಪುನಃ ತಿರುಗಾಡುವುದು, ಹೀಗೆ 21 ಬಾರಿ ಕ್ಷತ್ರಿಯರನ್ನು ತರಿತಾನೆ. 12,000 ಕ್ಷತ್ರಿಯರನ್ನು ಸೆರೆ ಹಿಡಿದು ಒಂದು ಕಡೆಯಲ್ಲಿ ಕೂಡಿ ಹಾಕ್ತಾನೆ. ಆಮೇಲೆ ಅಲ್ಲಿಂದ ಕುರುಕ್ಷೇತ್ರಕ್ಕೆ ಬರ್ತಾನೆ. ಕುರುಕ್ಷೇತ್ರದಲ್ಲಿ 5 ಸರೋವರಗಳನ್ನು ತೋಡಿಸ್ತಾನೆ. ಅಖಾನಯತ್ ಪಂಚಸರಹ ಅಂತ 5 ಸರೋವರಗಳನ್ನು ತೋಡಿಸ್ತಾನೆ. ಅದು ಅವಗಾಹನೆಗೆ ಅನುಕೂಲವಾಗುವ ಹಾಗೆ ಮೆಟ್ಟಿಲುಗಳೇನು ಯೋಗ್ಯ ರೀತಿಯಿಂದ ಅಲ್ಲಿ ಆನೆಗಳು ಬಂದು ಸ್ನಾನ ಮಾಡುವುದಕ್ಕೆ ಅವಕಾಶವಾಗುವ ಹಾಗೆ ಅದನ್ನು 5 ಸರೋವರಗಳನ್ನು ತೋಡಿಸ್ತಾನೆ. ತೋಡಿಸಿ ಈ ಎಲ್ಲ 12,000 ಮಹಾಬಲಿಷ್ಠರಾದ ಕ್ಷತ್ರಿಯರನ್ನೆಲ್ಲ ಅಲ್ಲಿ ತರಿಸ್ತಾನೆ. ತರಿಸಿ ಒಂದು ದಾರುಣವಾದ ಕೆಲಸವನ್ನು ಪರಶುರಾಮ ಮಾಡ್ತಾನೆ. ತನ್ನ ಕೊಡಲಿಯಿಂದ ತನ್ನ ಶಿಷ್ಯರನ್ನು ಜೊತೆ ಸೇರಿಸಿಕೊಂಡು ಆ ಕ್ಷತ್ರಿಯರನ್ನೆಲ್ಲ ತರಿದು ಕೊಚ್ಚಿ ಅವರ ರಕ್ತದಿಂದ 5 ಮಡುಗಳನ್ನು ತುಂಬಿಸ್ತಾನೆ. ಹೀಗೆ ಕ್ಷತ್ರಿಯರ ರಕ್ತದಿಂದ 5 ಮಡುಗಳನ್ನು ತುಂಬಿಸಿ ಆ 5 ಮಡುಗಳಲ್ಲಿ ಪಂಚಪರ್ವ ಕಾಲದಲ್ಲಿ ಪಿತೃಗಳಿಗೆ ತರ್ಪಣವನ್ನು ಕೊಡ್ತಾನೆ. ಹೀಗೆ ಹಿಂದೆ ಮಾಡಿದ ತನ್ನ ಪ್ರತಿಜ್ಞೆಯನ್ನು ಪರಶುರಾಮ ಈ ರೀತಿ ನೆರವೇರಿಸಿಕೊಂಡ. ಆ ತೋಡಿದ 5 ಸರಸ್ಸುಗಳಿಗೆ ಸ್ಯಮಂತ ಪಂಚಕ ಅಂತ ಪ್ರಸಿದ್ಧಿಯಾಯಿತು. ಅಲ್ಲಿ ರಕ್ತದ ತರ್ಪಣವನ್ನು ಪಡೆದಂತಹ ಪಿತೃದೇವತೆಗಳು ಸಾಕ್ಷಾತ್ತಾಗಿ ಪ್ರತ್ಯಕ್ಷರಾಗ್ತಾರೆ. ಆ ಪಿತೃದೇವತೆಗಳು ಪ್ರತ್ಯಕ್ಷರಾಗಿ ಹೇಳ್ತಾರೆ, ನಿನ್ನ ಪಿತೃವಾದ ಜಮದಗ್ನಿ ಈ ತರ್ಪಣದಿಂದ ತೃಪ್ತನಾಗಿದ್ದಾನೆ, ಆದರೆ ಅವನಿಗೆ ಅದರಿಂದ ಶ್ರೇಯಸ್ಸು ಸಿಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ನೀನು ಇಷ್ಟು ಕ್ಷತ್ರಿಯರನ್ನು ಧ್ವಂಸ ಮಾಡಿದಿ, ಆ ಪಾಪ ನಿನ್ನನ್ನು ಅಂಟಿಕೊಂಡಿದೆ, ಅದು ತೊಳೆದು ಹೋಗುವಲ್ಲಿಯ ತನಕ ನಿನ್ನ ಜಮದಗ್ನಿಗೆ ಬಿಡುಗಡೆ ಇಲ್ಲ, ಮೋಕ್ಷವಾಗಲಾರದು. ಆದ್ದರಿಂದ ನಿನ್ನ ಪಾಪವನ್ನು ತೊಳೆದುಕೊಳ್ಳಬೇಕು. ತೊಳೆದುಕೊಳ್ಳುವುದು ಮತ್ತೆ ಅಂಟಿಸಿಕೊಳ್ಳುವುದಕ್ಕೋಸ್ಕರ ಅಲ್ಲ. ಆದ್ದರಿಂದ ನೀನು ಶಸ್ತ್ರ ಸನ್ಯಾಸವನ್ನು ಸ್ವೀಕರಿಸಬೇಕು. ಇನ್ನು ಮುಂದೆ ಕ್ಷತ್ರಿಯರ ವಂಶದ ಗೋಜಿಗೆ ನಾನು ಹೋಗುವುದಿಲ್ಲ ಅನ್ನುವ ಶಸ್ತ್ರ ಸನ್ಯಾಸ ನೀನು ಸ್ವೀಕರಿಸಬೇಕು. ಈಗ ಅಂಟಿದಂತಹ ದೋಷಗಳನ್ನು ಪರಿಹರಿಸಿಕೊಳ್ಳಬೇಕು. ಇಷ್ಟು ಮಾಡಿದಿಂತಾದರೆ ಜಮದಗ್ನಿಗೆ ಶ್ರೇಯಸ್ಸಾಗುತ್ತೆ. ಹೀಗೆ ಪಿತೃಗಳ ಆದೇಶವನ್ನು ಸ್ವೀಕರಿಸಿದಂತಹ ಭಾರ್ಗವ ಶಸ್ತ್ರ ಸನ್ಯಾಸವನ್ನು ಸ್ವೀಕರಿಸ್ತಾನೆ. ಅದರ ಜೊತೆಗೆ ತೀರ್ಥ ಪರ್ಯಟನೆಯನ್ನು ಮಾಡ್ತಾನೆ. 3 ಸಲ ಸಮಗ್ರ ತೀರ್ಥಗಳನ್ನು ಸುತ್ತುತ್ತಾನೆ. ಎಲ್ಲ ಮಾನಸ ಸರೋವರದಿಂದ ಹಿಡಿದು ಭಾರತದ ತುತ್ತ ತುದಿಯಲ್ಲಿರ್ತಕ್ಕಂತಹ ಕನ್ಯಾಕುಮಾರಿಯ ತನಕ ಎಲ್ಲ ಕಡೆಯಲ್ಲೂ ಕೂಡ ಸುತ್ತಾಡಿ ಭಾರ್ಗವರಾಮ ತನ್ನ ಶೋಧನೆಯನ್ನು ಮಾಡಿಕೊಳ್ತಾನೆ, ತೀರ್ಥ ಶೋಧನೆಯನ್ನು ಮಾಡ್ತಾನೆ.
ಹೀಗೆ ಸುತ್ತಾಡ್ತಾ ಇರಬೇಕಾದ್ರೆ ಅನೇಕ ದೇವತೆಗಳನ್ನು ಅಲ್ಲಲ್ಲಿ ಪ್ರತಿಷ್ಠೆ ಮಾಡ್ತಾನೆ ಭಾರ್ಗವ. ಜನರಿಗೆ ಮತ್ತೆ ತಾವು ಪಾಪವನ್ನು ತೊಳೆದುಕೊಳ್ಳುವುದಕ್ಕೋಸ್ಕರ ಇರಲಿ ಅಂತ ಕೆಲವು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ, ದೇವಸ್ಥಾನದ ಸಮೀಪದಲ್ಲಿ ತೀರ್ಥಗಳನ್ನು ನಿರ್ಮಾಣ ಮಾಡಿ ಭಕ್ತರ ಅನುಗ್ರಹವನ್ನು ಪರಶುರಾಮ ಮಾಡ್ತಾನೆ. ಹೀಗೆ ಪರಶುರಾಮ ಸುತ್ತಾಡಿದ. ಕೊನೆಗೆ ತನ್ನ ಪಾಪ ಹೋಗುವುದಕ್ಕೋಸ್ಕರ ಒಂದು ಅಶ್ವಮೇಧ ಯಾಗವನ್ನು ಪುಷ್ಕರ ಕ್ಷೇತ್ರದಲ್ಲಿ ನಡೆಸ್ತಾನೆ. ಅಲ್ಲಿ ಸಪ್ತ ಋಷಿಗಳು ಕೂಡ ಉಪಸ್ಥಿತರಿರ್ತಾರೆ. ಕಾಶ್ಯಪನನ್ನು ಪ್ರಧಾನ ಪುರೋಹಿತರನ್ನಾಗಿ ಸ್ವೀಕರಿಸ್ತಾನೆ. ಕೊನೆಗೆ ಅಶ್ವಮೇಧವನ್ನು ಮುಗಿಸಿದ ಮೇಲೆ ತಾನು ಸಂಪಾದಿಸಿದ ಸಮಸ್ತ ಪೃಥ್ವಿಯನ್ನು ಕೂಡ ಆ ಕಾಶ್ಯಪನಿಗೆ ದಾನವನ್ನಾಗಿ ಕೊಡ್ತಾನೆ. ಅದರಲ್ಲಿ ವಿಂಧ್ಯಶೈಲವೊಂದನ್ನು ಉಳಿಸಿಕೊಂಡು, ವಿಂಧ್ಯ ಪರ್ವತವನ್ನೊಂದನ್ನು, ವಿಂಧ್ಯದಲ್ಲೂ ಮಹೇಂದ್ರ ಅನ್ನುವ ಪರ್ವತ ಭಾಗವನ್ನು ಉಳಿಸಿಕೊಂಡು ಉಳಿದ ಎಲ್ಲ ಭಾಗವನ್ನು, ಸಮಗ್ರ ಪೃಥ್ವಿಯನ್ನು ಅಲಂಕರಿಸಿ ಅದನ್ನು ಕಾಶ್ಯಪನಿಗೆ ದಾನವನ್ನಾಗಿ ಕೊಡ್ತಾನೆ. ತಾನು ಆ ಮಹೇಂದ್ರ ಪರ್ವತದಲ್ಲಿ ತಪಶ್ಚರ್ಯೆಯಲ್ಲಿ ನಿರತನಾಗ್ತಾನೆ. ಮಹೇಂದ್ರ ಪರ್ವತದಲ್ಲಿ ತಪಶ್ಚರ್ಯೆಯಲ್ಲಿ ನಿರತನಾಗಿದ್ದಾನೆ. ಈ ಸ್ಥಿತಿಯಲ್ಲಿ ಮತ್ತೆ ಕ್ಷಾತ್ರವಂಶ ಬೆಳೀತಾ ಬಂತು. ಅದರಲ್ಲಿ ಕೆಲವು ಸಮಯ ತಪಸ್ಸು ಮಾಡಿದ ಮೇಲೆ ಇನ್ನೊಂದು ಸಲ ಈ ಪರಶುರಾಮ ಕೈಯಲ್ಲಿ ಬಿಲ್ಲು ಹಿಡಿಯುವಂತಹ ಪ್ರಸಂಗ ಬಂತು ಅಂತ. ಅದು ಏನಾಯಿತು ಅಂದರೆ, ಈ ಕಡೆಯಿಂದ ಸೂರ್ಯವಂಶ ಬೆಳೀತಾ ಬಂತು. ಸೂರ್ಯವಂಶದಲ್ಲಿ ಸಗರ ಜನಿಸಿದ. ಅವನು ಜನಿಸಿದ್ದು ಬಹಳ ವಿಶೇಷ. ಕಾಡಿಗೆ ಹೋಗಿ ಕೂತಿದ್ದಂತಹ ರಾಜ, ಆತನ ಪತ್ನಿ, ಇಬ್ಬರು ಪತ್ನಿಯರು, ಕಾಡಿನಲ್ಲೇ ಒಬ್ಬಳು ಪತ್ನಿ ಮತ್ತೊಬ್ಬಳು ಗರ್ಭಿಣಿಯಾದ ಪತ್ನಿಗೆ ವಿಷ ಕೊಟ್ಟದ್ದು. ಹೀಗೆಲ್ಲ ಆಗಿ ಕೊನೆಗೆ ಔರ್ವ ಅನ್ನುವ ಮಹರ್ಷಿಯ, ಈ ಪರಶುರಾಮನ ವಂಶದಲ್ಲೇ ಎತ್ತರದಲ್ಲಿ ಬಂದ ಔರ್ವ ಮಹರ್ಷಿಯ ಒಂದು ಅನುಗ್ರಹ ವಿಶೇಷದಿಂದ ಸಗರ ವಿಷದ ಜೊತೆಗೆ ಗರ್ಭದಿಂದ ಹೊರಗೆ ಬರ್ತಾನೆ. ಗರದ ಜೊತೆಗೆ ಬಂದದ್ರಿಂದ ಅವನಿಗೆ ಸಗರ ಅಂತ ಹೆಸರಾಗುತ್ತೆ. ಹೀಗೆ ಕಾಡಿನಲ್ಲಿ ಔರ್ವ ಮಹರ್ಷಿಯ ಬಲದಿಂದ ಹುಟ್ಟಿರತಕ್ಕಂತಹ ರಾಜ ಸಗರ. ಅವನು ಔರ್ವ ಮಹರ್ಷಿಯ ತಪಶಕ್ತಿಯನ್ನೇ ತನ್ನ ಬಲವನ್ನಾಗಿ ರೂಢಿಸಿಕೊಂಡು ಸುತ್ತಮುತ್ತಲಿನ ಜನಗಳನ್ನು ತನ್ನ ಜೊತೆಗೆ ಸೇರಿಸಿಕೊಂಡು ಮತ್ತೆ ಹೋರಾಡಿ ತನ್ನ ರಾಜ್ಯವನ್ನು ಪಡಿತಾನೆ. ಹೀಗೆ ಇಕ್ಷ್ವಾಕುವಿನಿಂದ ಬಂದಂತಹ ರಾಜ್ಯ, ಸರಯೂ ತೀರದ ರಾಜ್ಯ ಮತ್ತೆ ಆತನದ್ದಾಗುತ್ತೆ. ಸಗರ ದೊಡ್ಡ ಯಾಗವನ್ನು ಮಾಡ್ತಾನೆ. ಕಥೆಯೆಲ್ಲ ನಿಮಗೆ ಗೊತ್ತಿದೆ, ಹೆಚ್ಚು ವಿವರಿಸುವುದಿಲ್ಲ. ಅವನಿಗೆ ಇಬ್ಬರು ಪತ್ನಿಯರು ಇರ್ತಾರೆ, ಕೇಶಿನಿ ಮತ್ತು ಸುಮತಿ ಅಂತ ಅವರ ಹೆಸರು. ಮಕ್ಕಳಾಗಿರಲಿಲ್ಲ. ಕೊನೆಗೆ ಒಬ್ಬ ಋಷಿಯ ಅನುಗ್ರಹ ವಿಶೇಷದಿಂದ ಸುಮತಿಗೆ 60,000 ಮಕ್ಕಳಾಗ್ತಾರೆ. ಕೇಶಿನಿಗೆ ಒಬ್ಬ ಮಗ ಹುಡ್ತಾನೆ. ಅದಕ್ಕೂ ಕಾರಣ ಇದೆ, ಅವರೆಲ್ಲ ಕೇಳಿಕೊಂಡದ್ದು ಹಾಗೆ. ಕೇಶಿನಿ 60,000 ಮಕ್ಕಳಾಗಬೇಕು ಅಂತ ವರ ಆಕೆಗೆ. ಅವಳು ಒಂದು ದೊಡ್ಡ ಮೊಟ್ಟೆಯನ್ನು ಹೆತ್ತು ಬಿಡ್ತಾಳಂತೆ. ಕುಂಬಳಕಾಯಿ ಅಂತಹ ಕೂಷ್ಮಾಂಡ ಸದೃಶಂವೈ ಅಂತ ಹೇಳ್ತಾರೆ. ಕುಂಬಳಕಾಯಿ ಅಂತ ಒಂದು ಮೊಟ್ಟೆ. ಇಂಥ ಮೊಟ್ಟೆ ನಾವು ಬಹುಶಃ ನೋಡಿರ್ಲಿಕ್ಕಿಲ್ಲ. ಅಂಥ ಮೊಟ್ಟೆಯನ್ನು ಹೆತ್ತು ಬಿಡ್ತಾಳೆ ಅವಳು. ಋಷಿ ಮುನಿಗಳೆಲ್ಲ ಸೇರ್ತಾರೆ, ದೊಡ್ಡ ದೊಡ್ಡ ವೈದ್ಯಶಾಸ್ತ್ರ ಪಾರಂಗತರೆಲ್ಲ ಸೇರ್ತಾರೆ. ಮೊಟ್ಟೆಗೆ ಶಾಖ ಕೊಟ್ಟು ಅದನ್ನು ಒಡೆಯುವುದು ಹೇಗೆ ಅಂತ ಅದನ್ನು ಉಳಿಸಿಕೊಳ್ಳಬೇಕಲ್ಲ. ಹಾಗೆ ಅದು ಕೆಲವು ಸಮಯದಲ್ಲಿ ಒಡೀತು. ಒಡೆದಾಗ ಅದರಲ್ಲಿ 60,000 ಪಿಂಡಗಳು ಹೊರಗೆ ಬರ್ತವೆ. ಚಿಕ್ಕ ಚಿಕ್ಕದು, ಈ ಕಪ್ಪೆಯ ಮೊಟ್ಟೆಯ ಹಾಗೆ ಚಿಕ್ಕ ಚಿಕ್ಕ ಗರ್ಭಪಿಂಡಗಳು, 60,000 ಪಿಂಡಗಳು ಆ ಮೊಟ್ಟೆಯಿಂದ ಹೊರಗೆ ಬರ್ತವೆ. ಅದಕ್ಕೆ 60,000 ಮಡಿಕೆಗಳನ್ನು ಮಾಡಿ ತುಪ್ಪವನ್ನು ತುಂಬಿಸಿ ಅದರಲ್ಲಿ ಆ ಗರ್ಭಪಿಂಡವನ್ನು ಇಡ್ತಾರೆ. ಹೀಗೆ 60,000 ಮಡಿಕೆಗಳು ಒಂದೇ ದಿವಸ ಒಡೆದು ಹೊರಗೆ ಬರ್ತವೆ ಅಂತ. ಅಣ್ಣ ತಮ್ಮಂದರು ಅಂತಿಲ್ಲ, ಎಲ್ಲರೂ ಏಕಕಾಲದಲ್ಲಿ 60,000 ಮಕ್ಕಳು ಆ ಮಡಿಕೆಯಿಂದ ಹೊರಗೆ ಬರ್ತಾರೆ. ಅವರಿಗೆ ಹೇಗೆ ಹೆಸರಿಟ್ಟ ಸಗರ ಅಂತ ಆಶ್ಚರ್ಯ. ಬಹುಶಃ ಒಂದೇ ಹೆಸರಿಟ್ಟು ನಂಬರ್ 1, 2 ಅಂತ ಇಟ್ಟಿದ್ದಾನೋ ಏನೋ. ಅಂತೂ ಅವರ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡುವುದಿಲ್ಲ. 60,000 ಮಕ್ಕಳು. ಅವು ಸುಮತಿಯಲ್ಲಿ, ಕೇಶಿನಿಯಲ್ಲಿ ಒಬ್ಬ ಮಗ, ಒಳ್ಳೆ ಹುಡುಗ. ಆದರೆ ಅವನಿಗೆ ಹೆಸರಿಡುವಾಗ ಅಸಮಂಜಸ ಅಂತ ಹೆಸರಿಟ್ರು. ಕೆಟ್ಟದಾಗಿರ್ತಾನೆ ಅಂತ ಹೆಸರಿಟ್ರು. ಅದು ಜ್ಯೋತಿಷ್ಕರು ಹೇಳಿದ್ರು ಇವನಿಗೆ ಈಗ ಹೆಸರಿಡಿ ಅಂತ. ಅಸಮಂಜಸ ಅಂತ ಅವನ ಹೆಸರು. ಆದರೆ ಒಳ್ಳೆ ಹುಡುಗ. ಅವನಿಗೆ ಒಂದು ಮದುವೆ ಮಾಡಿದರು ವಯಸ್ಸಾದಾಗ. ಅದರಲ್ಲಿ ಅಂಶುಮಾನ್ ಅನ್ನುವ ಹುಡುಗ ಹುಟ್ಟಿದ. ಇಷ್ಟಾದ ಮೇಲೆ ಆ ಅಸಮಂಜಸ, ಅವನು ಒಂದು ದಿವಸ ಏನೋ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಅವನಿಗೆ ಒಂದು ಪಿಶಾಚಿ ಹಿಡಿತಂತೆ. ಪಿಶಾಚಿ ಹಿಡಿದ ಮೇಲೆ ಸಿಕ್ಕಿದವರನ್ನೆಲ್ಲ ಕತ್ತರಿಸುವುದು, ಸರಯೂ ನದಿಗೆ ಬಿಸಾಡುವುದು, ಇಂಥ ಕೆಟ್ಟ ಕೆಲಸ ಮಾಡುವುದಕ್ಕೆ ಶುರು ಮಾಡಿದ. ಅವನ ಅಸಮಂಜಸ ಅನ್ನೋ ಹೆಸರು ಆ ಹೊತ್ತಿಗೆ ಸರಿ ಹೋಯಿತು. ಆ ಪಿಶಾಚಿ ಯಾಕೆ ಹಿಡಿತು ಅನ್ನೋದನ್ನು ಬ್ರಹ್ಮಾಂಡ ಪುರಾಣ ಹೇಳುತ್ತೆ. ಅವನು ಹಿಂದಿನ ಜನ್ಮದಲ್ಲಿ ಒಬ್ಬ ವೈಶ್ಯನಾಗಿದ್ದ ಅಂತೆ. ಒಂದು ಸಲ ಕಾಡಿಗೆ ಹೋಗುವ ಹೊತ್ತಿಗೆ ಕಾಡಿನಲ್ಲಿ ಒಂದು ನಿಧಿ ಅವನಿಗೆ ಸಿಕ್ಕಿತು. ಈ ನಿಧಿಯನ್ನು ಮನೆಗೆ ತಗೊಂಡು ಹೋಗಬೇಕು ಅಂತ ಆಲೋಚನೆ ಮಾಡಿದ. ಆದರೆ ಆ ನಿಧಿಯನ್ನು ಒಂದು ಪಿಶಾಚಿ ರಕ್ಷಣೆ ಮಾಡ್ತಾ ಇತ್ತು. ಅದನ್ನು ಹಿಡಿಲಿಕ್ಕೆ ಹೋದಾಗ ಅದು ಕಿಟಾರನೆ ಕಿರುಚಿತು. ಇವ ಹೆದರಿಕೊಂಡ.
ಆದರೂ ಏನಾದರೂ ಮಾಡಿ ನಿಧಿಯನ್ನು ಹಿಡಿಬೇಕು ಅಂತ ಆಲೋಚಿಸಿ ಪಿಶಾಚಿ ಹತ್ರ ಮಾತಾಡಿದ. ನಿಂಗೆ ಏನು ಬೇಕು ಕೇಳು, ನಾನು ಕೊಡ್ತೇನೆ, ನಿಧಿ ನನಗೆ ಕೊಡು ಅಂತ. ಆಗ ಪಿಶಾಚಿ ಹೇಳಿತು, ನಾನು ಬದುಕಿರುವ ತನಕ ಪ್ರತಿನಿತ್ಯವೂ ನನಗೆ ಗೋಮಾಂಸ ಬೇಕು, ನನಗೆ ಮಾಂಸವನ್ನು ತಂದು ಕೊಡ್ತೀಯೋ, ನೀನು ಈ ನಿಧಿಯನ್ನು ತಗೊಂಡು ಹೋಗ್ಬೋದು. ಇವ ಆಲೋಚಿಸಿದ, ಪ್ರತಿನಿತ್ಯ ಗೋಮಾಂಸ ತಂದು ಕೊಡುವುದು ಅಂದರೆ ಭಾರಿ ಕಷ್ಟದ ಕೆಲಸ. ಜನ ಎಲ್ಲ ಕೇಳ್ತಾರೆ, ಯಾಕೆ, ಎಲ್ಲಿಗೆ, ಹಸುವನ್ನು ಯಾಕೆ ಕೊಯ್ತಿ, ಕಸಾಯಿಖಾನೆ ನಿಲ್ಲಿಸಬೇಕು ಅಂತ ಗಲಾಟೆ ಮಾಡ್ತಾರೆ. ಅದರಿಂದ ಭಾರಿ ಕಷ್ಟದ ಕೆಲಸ ಉಂಟಿದು. ಆದರೆ ನಿಧಿ ಅಂತೂ ಅಪಹರಿಸಬೇಕು. ಅದಕ್ಕೋಸ್ಕರ ಸರಿ ಅಂತ ಒಪ್ಪಿಕೊಂಡ. ನಿಧಿ ಸಿಕ್ಕಿತು. ಸಿಕ್ಕಿದ ಮೇಲೆ ಆ ಕಡೆ ಮುಖವೇ ಹಾಕಲಿಲ್ಲ, ಕಾಡಿನ ಕಡೆ ಹೋಗಲೇ ಇಲ್ಲ. ಪಿಶಾಚಿ ಪಾಪ ಹಸಿವಿನಿಂದ ಒದ್ದಾಡಿ ಇವನನ್ನು ಮನಸ್ಸಲ್ಲಿ ಗಟ್ಟಿಯಾಗಿ ನೆನಪಿಟ್ಟುಕೊಂಡಿತು. ಮುಂದಿನ ಜನ್ಮದಲ್ಲಿ ಈತ ಈ ಅಸಮಂಜಸನಾಗಿ ಹುಟ್ಟಿದ್ದ. ಆ ಕಾಡಿಗೆ ಬಂದದ್ದೇ ತಡ ಪಿಶಾಚಿ ಅವನನ್ನು ಹಿಡ್ಕೊಂಡಿತು. ಹೋದ ಸಲ ನನಗೆ ಮೋಸ ಮಾಡಿದ್ಯಲ್ಲ, ನಿನ್ನನ್ನು ಹಿಡ್ಕೊಳ್ತೇನೆ ನೋಡು ಅಂತ ವಾಯುರೂಪೇಣ ಆವಿವೇಶ ಅಂತೇಳಿ ವಾಯುರೂಪವನ್ನು ಧರಿಸಿ ವಾಯುರೂಪಿಯಾಗಿದ್ದಂತಹ ಪಿಶಾಚಿ ಅವನನ್ನು ಆವೇಶಿಸಿತು. ಪಿಶಾಚಿಯ ಬಲದಿಂದ ಇವ ಮಾಡಬಾರದ್ದೆಲ್ಲ ಮಾಡುವುದಕ್ಕೆ ಶುರು ಮಾಡಿದ. ಚಿಕ್ಕ ಮಕ್ಕಳು ಸಿಕ್ಕಿದ್ರೆ ಅವರನ್ನು ಕಿವಿ ಹಿಂಡುವುದು, ಸರಯುವಿಗೆ ಬಿಸಾಡುವುದು. ಹೆಣ್ಣು ಮಕ್ಕಳನ್ನೆಲ್ಲ ತಲೆ ಬೋಳಿಸುವುದು, ತಲೆ ಕತ್ತರಿಸುವುದು, ಮೊದಲು ಅದರ ತಲೆಗೂದಲನ್ನು ನೀರಲ್ಲಿ ಬಿಡುವುದು, ಅದು ತೇಲ್ತಾ ಹೋಗುವುದನ್ನು ನೋಡಿ ಕೇಕೆ ಹಾಕಿ ನಗುವುದು, ಆಮೇಲೆ ತಲೆಯನ್ನು ಹಾಕುವುದು, ಅದರ ರಕ್ತ ನಿಧಾನಕ್ಕೆ ಹೊರಗೆ ಬರ್ತಾ ಇರುವುದನ್ನು ನೋಡಿ ಕೇಕೆ ಹಾಕುವುದು. ಇಂಥ ಕೆಟ್ಟ ಕೆಲಸಗಳನ್ನು ಅಸಮಂಜಸ ಮಾಡುವುದಕ್ಕೆ ಶುರು ಮಾಡಿದ. ಪ್ರಜೆಗಳೆಲ್ಲ ಬಂದು ತಂದೆಯಾದ ಸಗರನ ಹತ್ರ ಬಂದು ಹೇಳಿದರು, ಹೀಗೆ ನಡೀತಾ ಇದೆ ನಿನ್ನ ಮಗನ ಕಾರ್ಯಭಾರ. ಸಗರನಿಗೆ ಏನೂ ಮಾಡುವುದಕ್ಕಾಗದೆ ಮಗನನ್ನು ಕೊಂದು ಮನೆಯಲ್ಲಿರುವ ಸೊಸೆಯನ್ನು ವಿಧವೆಯನ್ನಾಗಿ ಮಾಡುವುದು ಸರಿಯಲ್ಲ ಅನ್ನೋ ಭಾವದಿಂದ ಆತನ ಕೈಕಾಲು ಕಟ್ಟಿ ಊರಿಂದ ಹೊರಗೆ ಬಿಸಾಡಿ ಬಿಡ್ತಾನೆ. ಊರಿನ ಹೊರಗೆ ಬೇಕಾದರೆ ಏನು ಬೇಕಾದರೂ ಮಾಡಲಿ, ನಮ್ಮೂರಲ್ಲಿ ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಮಾಡಬಾರ್ದು, ಇನ್ನೊಂದು ದೇಶದಲ್ಲಿ ಮಾಡಿದರೆ ಏನು ಅಂತ ಅಲ್ಲಿಂದ ಗಡೀಪಾರು ಮಾಡಿಬಿಡ್ತಾನೆ ಮಗನನ್ನು, ಅಸಮಂಜಸನನ್ನು. ಆಮೇಲೆ ಅವನ ಕಥೆ ಬರುವುದಿಲ್ಲ. ಬಹುಶಃ ಆ ಕಡೆ ಊರಿನವರು ಕಲ್ಲು ಹೊಡೆದು ಕೊಂದಿರ್ತಾರೆ ಅವನನ್ನು. ಅಂತೂ ಅಸಮಂಜಸ ಆ ಊರಿನಲ್ಲಿ ಇಲ್ಲವಾದ. ಆ ಅಸಮಂಜಸ ಇನ್ನು ಉಳಿದ 60,000 ಜನ ಮಕ್ಕಳು ಯಾರಿದ್ದಾರೆ, ಇವರು ಅಶ್ವಮೇಧ ಯಾಗದ ಕುದುರೆಯನ್ನು ಹುಡುಕಿಕೊಂಡು ಹೊರಟರು. ವಾಯುದೇವ ಆ ಕುದುರೆಯನ್ನು ಕಪಿಲ ಮುನಿ ಆಶ್ರಮದಲ್ಲಿ ಪಾತಾಳದಲ್ಲಿ ಕಟ್ಟಿ ಹಾಕಿದ್ದಾನೆ. ಈ ಮಕ್ಕಳು ತಂದೆಯ ಅಶ್ವಮೇಧದ ಕುದುರೆಯಲ್ಲಿ ಉಂಟು ಅಂತ ಹುಡುಕಿಕೊಂಡು ಹೋದವರು ಸಮಗ್ರ ಪ್ರಪಂಚದಲ್ಲಿ ಸಿಗದೆ ಹೋದಾಗ ನೆಲ ತೋಡುವುದಕ್ಕೆ ಶುರು ಮಾಡಿದರು. ಅಡಿ ಹೋಗಿ ನೋಡ್ತೇವೆ ಅಂತ ನೆಲ ತೋಡಿ ತೋಡಿ ಎಲ್ಲಿ ತೋಡಿದ್ರು ಅಂದರೆ ನಮ್ಮ ಈ ಜಾಗದಲ್ಲೆಲ್ಲ ಬಹುಶಃ ತೋಡಿದ್ರು ಅವರು. ಇಲ್ಲಿ ತೋಡಿ ತೋಡಿ ಮಣ್ಣನ್ನು ಒಂದು ಕಡೆಗೆ ಹಾಕೋದಂತೆ. ಆ ಹಾಕಿದ್ದೇ ಇವತ್ತು ಪಶ್ಚಿಮ ಘಟ್ಟಗಳಾಗಿದ್ದಾವೆ. ಈ ಮಣ್ಣು ತೋಡಿ ತೋಡಿ ಆ ಕಡೆ ಹಾಕೋದು, ಇದನ್ನೆಲ್ಲ ಆಳ ಮಾಡೋದು. ಹೀಗೆ ಮಾಡಿ ಅಡಿಗೆ ಹೋದುವಂತೆ ಆ 60,000 ಮಕ್ಕಳು. ಉದ್ದಕ್ಕೆ ಈ ಏನು ಪಶ್ಚಿಮ ಕರಾವಳಿ ಇದೆ, ಕೆಳಗಿಂದ ಮೇಲಿನ ತನಕ 60,000 ಕೂತದ್ದು ಮಹಾಪರಾಕ್ರಮಿಗಳು ಅವುಗಳು. ಅವುಗಳೆಲ್ಲ ಸೇರಿ ತೋಡಿ ದೊಡ್ಡ ಪ್ರಪಾತವನ್ನು ಉಂಟು ಮಾಡಿದ್ವು. ಸಾಗರ ಅದರಲ್ಲಿ ಸೇರಿಕೊಂಡಿತು. ಸಾಗರ ತೀರದಲ್ಲಿ ತೋಡಿದ ಜಾಗದಲ್ಲಿ ಸಾಗರ ಸೇರಿಕೊಂಡಿತು. ಹೀಗೆ ಸಾಗರ 1,000 ಯೋಜನದಷ್ಟು ವೃದ್ಧಿ ಆಯಿತಂತೆ. ಅಲ್ಲಿಯ ತನಕ ಅದಕ್ಕೆ ಸಾಗರ ಅಂತ ಹೆಸರಿರಲಿಲ್ಲ, ಸಮುದ್ರ ಅಂತ ಹೆಸರಿತ್ತು. ಈ ಸಗರ ಪುತ್ರರು ತೋಡಿದ ಗುಂಡಿಗಳೆಲ್ಲ ಸೇರಿ ಅದು 1,000 ಯೋಜನದಷ್ಟು ಜಾಸ್ತಿ ಜಾಗವನ್ನು ಆಕ್ರಮಿಸಿಕೊಂಡಿತಲ್ಲ, ಹಾಗಾಗಿ ಅದಕ್ಕೆ ಸಾಗರ ಅಂತ, ಸಗರ ಪುತ್ರರಿಗೆ ಸಂಬಂಧಿಸಿ ವೃದ್ಧಿಯನ್ನು ಹೊಂದಿದ್ರಿಂದ ಅದಕ್ಕೆ ಸಾಗರ ಅಂತ ಅವತ್ತಿಂದ ಹೆಸರಾಯಿತಂತೆ. ಒಟ್ಟು ನಮ್ಮ ಭಾರತ ದೇಶದ ಭೂಖಂಡದಲ್ಲಿ 1,000 ಯೋಜನದಷ್ಟು ಜಾಗವನ್ನು ಸಮುದ್ರ ಆಕ್ರಮಿಸಿಕೊಂಡಿತು. ಈ ಆಕ್ರಮಿಸಿಕೊಳ್ಳುವಾಗ ಒಂದು ಅನರ್ಥ ನಡೀತು. ಏನಾಯಿತು ಅಂದರೆ, ಗೋಕರ್ಣ ಅನ್ನುವ ಕ್ಷೇತ್ರ ಪಿತೃಪ್ರೀತಿಯನ್ನು ಉಂಟು ಮಾಡತಕ್ಕಂಥದ್ದು, ಬೇರೆ ಕಡೆಯಲ್ಲಿ ಜಪಾದಿಗಳನ್ನು ಅನುಷ್ಠಾನ ಮಾಡಿದರೆ ಏನು ಫಲವೋ ಅದಕ್ಕೆ ದಶಗುಣ ಫಲವನ್ನು ಕೊಡತಕ್ಕಂತಹ ವಿಶಿಷ್ಟವಾದ ಕ್ಷೇತ್ರ. ಅಂತಹ ಕ್ಷೇತ್ರವನ್ನು ಸಾಗರ ಕಬಳಿಸಿದ. ಇದು ಸಗರ ಪುತ್ರರ ಒಂದು ಅವ್ಯವಹಾರದಿಂದ ನಡೆದ ಕೆಲಸ. ಆದರೆ ತೋಡದೇ ಇದ್ದ ಜಾಗವನ್ನು ಕೂಡ ಸಾಗರ ಆಕ್ರಮಿಸಿದ ಅಂತೆ. ತೋಡಿದ ಜಾಗ ಈ ಕಡೆಯೂ ತೋಡಿದ್ರು, ಆ ಕಡೆಯೂ ತೋಡಿದ್ರು, ಮಧ್ಯದಲ್ಲಿ ಗೋಕರ್ಣವನ್ನು ಒಂದು ತೋಡಲಿಲ್ಲ. ಸಾಗರ ಏನು ಮಾಡಬೇಕು, ಮಧ್ಯದ ಜಾಗವನ್ನು ಬಿಟ್ಟು ಎಲ್ಲವನ್ನು ಆಕ್ರಮಿಸುವುದಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ ಗೋಕರ್ಣ ಕ್ಷೇತ್ರವನ್ನೂ ಸಾಗರ ಆಕ್ರಮಿಸಿತು. ಈ ಸ್ಥಿತಿಯಲ್ಲಿ ಋಷಿ ಮುನಿಗಳು ಅಲ್ಲಿ ತಪಶ್ಚರ್ಯೆಯನ್ನು ಮಾಡ್ತಾ ಇದ್ದವರು ಬಹಳ ಕಷ್ಟದಿಂದ ಈಜಾಡಿಕೊಂಡು ಪಶ್ಚಿಮ ಘಟ್ಟಗಳನ್ನು ಏರಿ ಈ ಕಡೆ ಬಂದವರು ವಿಂಧ್ಯ ಪರ್ವತವನ್ನು ಹತ್ತಿದ್ರು, ಮಹೇಂದ್ರ ಪರ್ವತಕ್ಕೆ ಹೋದರು. ಹೋಗಿ ಪರಶುರಾಮನ ಪಾದಕ್ಕೆ ಬಿದ್ದರು. ದಯವಿಟ್ಟು ನಮ್ಮ ಪರಮಶ್ರೇಷ್ಠವಾದ ಗೋಕರ್ಣ ಕ್ಷೇತ್ರವನ್ನು ಉಳಿಸಿಕೊಡಬೇಕು, ಸಾಗರ ಅದನ್ನು ಮುಳುಗಿಸಿಬಿಟ್ಟಿದ್ದಾನೆ ಅಂತ ಕೇಳಿಕೊಂಡ್ರು. ಆಗ ಪರಶುರಾಮ ಹೇಳ್ತಾನೆ, ಇದು ಕೈಯಲ್ಲಿ ಕತ್ತಿಯನ್ನೋ ಬಿಲ್ಲನ್ನೋ ಹಿಡಿಯದೇ ಮಾಡಲಾಗದ ಕೆಲಸ. ಯಾಕಂದರೆ ಸಾಗರ ಅಷ್ಟು ಸುಲಭದಲ್ಲಿ ಬಗ್ಗುವುದಿಲ್ಲ. ನೀನು ಜಾಗ ಬಿಟ್ಟು ಆ ಕಡೆ ಹೋಗು ಅಂತ ಹೇಳಿದರೆ ಕೇಳುವವ ಅಲ್ಲ.
ಆದ್ರಿಂದ ಬಿಲ್ಲು ಕೈಯಲ್ಲಿ ಹಿಡಿದರೆ ಮಾತ್ರ ಮಾಡುವ ಕೆಲಸ. ನಾನು ಅಸ್ತ್ರವನ್ನು ಹಿಡಿಯುವುದಿಲ್ಲ ಅಂತ ಶಸ್ತ್ರ ಸನ್ಯಾಸವನ್ನು ಮಾಡಿದವ ಇದ್ದೇನೆ. ನೀವು ನಿಮ್ಮ ತಪಶ್ಚರ್ಯೆಯಿಂದ ಅದನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿ. ಆಗ ಋಷಿಮುನಿಗಳು ಆತನಿಗೆ ಉಪದೇಶ ಮಾಡ್ತಾರೆ. ಶಸ್ತ್ರ ಸನ್ಯಾಸ ಅಂತೇಳಿದರೆ ಹಿಡಿಯುವುದೇ ಇಲ್ಲ ಅಂತ ಅರ್ಥ ಅಲ್ಲ ಅದರದ್ದು. ಶಸ್ತ್ರ ಸನ್ಯಾಸ ಪಿತೃಗಳಿಗೆ ನೀನು ಹೇಳಿದ್ದು ಹೌದು, ಆದರೆ ಒಂದು ಸಜ್ಜನರ ರಕ್ಷಣೆಗೋಸ್ಕರ ಶಸ್ತ್ರವನ್ನು ಹಿಡಿಯುವಂತಹದ್ದು ಶಸ್ತ್ರ ಸನ್ಯಾಸ ಅನ್ನುವ ಒಂದು ಪ್ರತಿಜ್ಞೆಗೆ ಭಂಜಕವಾಗುವುದಿಲ್ಲ. ಈಗ ನಮ್ಮ ಒಳ್ಳೆಯ ಕ್ಷೇತ್ರದ ವಿಪ್ರ ಕಾರ್ಯಕ್ಕೋಸ್ಕರ ನೀನು ಶಸ್ತ್ರವನ್ನು ಹಿಡಿದರೆ ಅದು ಪಿತೃಗಳಿಗೆ ದೋಷದಾಯಕವಾಗುವುದಿಲ್ಲ. ನೀನು ಮಾಡಿದ ಪ್ರತಿಜ್ಞೆಯನ್ನು ಅದರಿಂದ ನಷ್ಟವಾಗುವುದಿಲ್ಲ. ಅದರಿಂದ ನೀನು ಶಸ್ತ್ರವನ್ನು ಹಿಡಿಯಲೇಬೇಕು ಅಂತ ಎಲ್ಲರೂ ಆಗ್ರಹ ಮಾಡಿದರು. ಅದಕ್ಕೆ ಸೋತಂತಹ ಪರಶುರಾಮ ಕೈಯಲ್ಲಿ ಬಿಲ್ಲು ಹಿಡಿತಾನೆ. ಬಿಲ್ಲು ಹಿಡಿದು ಈ ಪ್ರದೇಶಕ್ಕೆ ಬರ್ತಾನೆ. ಪಶ್ಚಿಮ ಘಟ್ಟದ ಮೇಲೆ ನಿಂತು ಸಮುದ್ರ ತೀರದಲ್ಲಿ, ಅಲ್ಲಿಯ ತನಕ ಸಮುದ್ರ ಆವರಿಸಿ ನಿಂತಿದೆ. ಸಮುದ್ರ ತೀರದಲ್ಲಿ ನಿಂತಿದ್ದಾನೆ. ನಿಂತು ವರುಣದೇವನನ್ನು ಕರೀತಾನೆ. ಬಾ, ನಿನ್ನಲ್ಲಿ ಮಾತಾಡಬೇಕು ನಾನು ಅಂತ. ಆದರೆ ವರುಣದೇವ ಪ್ರತ್ಯುತ್ತರವನ್ನೇ ಕೊಡುವುದಿಲ್ಲ. ಸಾಗರ ಘೋಷದ ಮಧ್ಯೆ ಈ ಭಾರ್ಗವನ ಘೋಷ ಅದು ಮುಳುಗಿ ಹೋಯಿತು. ಅದು ಶಬ್ದ ಯಾರಿಗೂ ಕೇಳಿಸದೇ ಇರುವ ರೀತಿಯಲ್ಲಿ ಸಮುದ್ರ ಸದ್ದು ಮಾಡ್ತಾ ನಿಂತು ಬಿಟ್ಟಿತು. ನೀನು ಹೇಳಿದ್ದು ನನಗೆ ಕೇಳಿಸಲೇ ಇಲ್ಲ ಅಂತ ಆಮೇಲೆ ಉತ್ತರ ಕೊಡ್ಬೋದಲ್ಲ ವರುಣ. ಕೆಲವು ಸಲ ಹಾಗಾಗುತ್ತೆ. ಬಾರೋ ಅಂತ ಮಗನನ್ನ ಅಪ್ಪ ಕರೆದರೆ ಮಗ ಓದುವುದನ್ನು ಜೋರು ಓದಲಿಕ್ಕೆ ಶುರು ಮಾಡ್ತಾನೆ. ಯಾಕಂದ್ರೆ ಇವರು ಕರೆದು ಹೇಳುವ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ ಅವನಿಗೆ. ಅದಕ್ಕೋಸ್ಕರ ಜೋರಾಗಿ ಓದಿದ್ದು ಯಾಕೆ ಅಂದ್ರೆ ಅಪ್ಪ ನೀವು ಕರೆದದ್ದು ಕೇಳಿಸ್ಲಿಲ್ಲ, ನಾನು ಜೋರು ಓದ್ತಾ ಇದ್ದೆ ಅಂತ ಆಮೇಲೆ ಹೇಳಲಿಕ್ಕೆ ಆಗುತ್ತೆ ಅಂತ. ಈ ಕೃಷ್ಣನ ಒಂದು ಸಲ ಕಾಡಿಗೆ ಗೋಪಾಲಕನಾಗಿ ಕೃಷ್ಣ ಹೋದಾಗ ಅವನಿಗೆ ಜೊತೆಗಿದ್ದವರಿಗೆಲ್ಲ ಹಸಿವಾದಾಗ ಏನು ಮಾಡುವುದು, ಆಹಾರ ಬೇಕು. ದೂರದಲ್ಲಿ ಒಂದು ಹೊಗೆ ಕಾಣಿಸ್ತಾ ಇತ್ತು, ಯಾಗ ಆಗ್ತಾ ಇದೆ. ಹೋಗಿ ಅಲ್ಲಿ ಆಹಾರ ಕೇಳಿ ರಾಮಕೃಷ್ಣರಿಗೆ ಹಸಿವಾಗಿದೆ ಅಂತ ಹೇಳಿ ಇವರು ಹೋದರು. ಕೃಷ್ಣರಾವರು ಬಂದಿದ್ದಾರೆ, ಹಸಿವಾಗ್ತಾ ಇದೆ. ಅವ್ರಿಗೆ ಕೊಡ್ಲಿಕ್ಕೆ ಮನಸ್ಸಿರಲಿಲ್ಲ, ಹೋಮ ಮಾಡ್ತಾ ಇದ್ರು. ಸ್ವಾಹಾಕಾರ ಜೋರು ಮಾಡಿದ್ರಂತೆ. ಈ ಎರಡನೇ ಸಲ ಕೇಳಿದ್ರು, ಇವ್ರು ಇನ್ನೂ ಗಟ್ಟಿ ಮಾಡಿದ್ರು. ಗಟ್ಟಿ ಮಾಡಿದ್ದು ಯಾಕಂದ್ರೆ ಕೇಳಿಸ್ಲಿಲ್ಲ ಅಂತ ಇವರಿಗೆ ಅರ್ಥ ಆಗಲಿ ಅಂತ. ಕೇಳಿಸ್ತಾ ಇದ್ದ ಹಾಗೆ ಗಟ್ಟಿ ಮಾಡಿದ್ರು, ಕೇಳಿಸಿದ ಮೇಲೆ ಗಟ್ಟಿ ಮಾಡೋದು. ಇದು ಒಂದು ಪ್ರತಿಷೇಧ ಮಾಡುವ ಒಂದು ವಿಧಿ. ಸಾಗರನ ಘೋಷ ಜೋರಾಯಿತು, ಭಾರ್ಗವನ ಮಾತು ಅವನಿಗೆ ಕೇಳಿಸಲಿಲ್ಲ. ಆಗ ಭಾರ್ಗವ ಕೈಯಲ್ಲಿದ್ದ ಬಿಲ್ಲಿನಲ್ಲಿ ನಿಶಿತವಾದ ಬಾಣವನ್ನು ಹೊಡೆದ. ಬಾಣವನ್ನು ಕಿವಿಯ ತನಕ ಎಳೆದ. ಮುಗಿಲು ಸಿಡಿದು ಬಿದ್ದ ಹಾಗೆ ಮಳೆ ಸುರಿಯುವುದಕ್ಕೆ ಶುರುವಾಯಿತು. ಸಾಗರ ಶಾಂತವಾಯಿತು. ಸಾಗರದಲ್ಲಿದ್ದ ತಿಮಿಂಗಿಲಗಿಲೆಲ್ಲ ರಕ್ತ ಕಾರುವುದಕ್ಕೆ ಪ್ರಾರಂಭಿಸಿದವು. ಈ ಸ್ಥಿತಿಯಲ್ಲಿ ವರುಣದೇವ ತಾನಾಗಿ ಎದ್ದಾಡ್ತಾನೆ. ಎದ್ದು ಸ್ವರೂಪ ಮೂರ್ತಿವೆತ್ತು ನಿಲ್ತಾನೆ. ಪರಶುರಾಮನ ಮುಂದೆ ನಿಂತು ಆತನ ಪಾದಕ್ಕೆ ಬಿದ್ದು ಕೇಳ್ತಾನೆ, ಶಾಧಿಮಾಂ ಕಿಂ ಕರವಾಮವೈ, ನಾವು ಏನು ಮಾಡಬೇಕು ಅಂತ ನಿನ್ನ ಆದೇಶಿಸಬೇಕು. ನಿನ್ನ ನಿರ್ದೇಶದಲ್ಲಿ ನಾವು ನಿಂತಿದ್ದೇವೆ. ನಿನ್ನ ನಿರ್ದೇಶಕ್ಕೆ ಅನುಗುಣವಾಗಿ ನಡೆಯುವವರಿದ್ದೇವೆ. ನೀನು ಆದೇಶಿಸಬೇಕು ಅಂತ ಯಾವಾಗ ವರುಣದೇವ ಕೇಳ್ತಾನೆ, ಆಗ ಪರಶುರಾಮ ಹೇಳ್ತಾನೆ, ನೀನು ಈ ಕ್ಷೇತ್ರಗಳನ್ನೆಲ್ಲ ಬಿಟ್ಟು ದೂರ ಹೋಗಬೇಕು. ಇಲ್ಲಿಯ ತನಕ ಋಷಿ ಮುನಿಗಳು ಸೇವಿಸ್ತಾ ಇದ್ದ ದೊಡ್ಡ ದೊಡ್ಡ ಕ್ಷೇತ್ರಗಳನ್ನು ನೀನು ಆಕ್ರಮಿಸಿ ನಿಂತಿದ್ದಿ. ಅವಷ್ಟನ್ನು ಬಿಟ್ಟು ದೂರಕ್ಕೆ ಈ ಪಶ್ಚಿಮದಿಂದ ಪೂರ್ವದ ಕಡೆಗೆ ನೀನು ಸರಿದು ಆ ಜಾಗವನ್ನು ಬಿಟ್ಟು ಕೊಡಬೇಕು. ಆಗ ವರುಣ ಕೇಳ್ತಾನೆ, ಸಗರ ಪುತ್ರರಿಂದಾಗಿ ವೃದ್ಧನಾದವ ನಾನು, ಅಭಿವೃದ್ಧನಾದವ ನಾನು. ಇದನ್ನು ಬಿಟ್ಟು ಬಿಡಬೇಕು ಅಂತ ಹೇಳಿದ್ರೆ ವಸ್ತುತಃ ಸಾಧ್ಯ ಇಲ್ಲ. ಆದರೆ ವಿಶ್ವಂಶ ಸಂಭೂತನಾದ ನೀನು ಹೇಳ್ತಾ ಇದ್ದಿ ಅಂತೇಳಿ ನಾನು ಪ್ರತ್ಯುತ್ತರ ಕೊಡುವ ಹಾಗಿಲ್ಲ. ಅದರಿಂದ ಎಷ್ಟು ದೂರಕ್ಕೆ ನಾನು ಬಿಡಬೇಕು ಅಷ್ಟು ನೀನು ನಿರ್ದೇಶನ ಮಾಡು. ಆಗ ಪರಶುರಾಮ ಕೈಯಲ್ಲಿದ್ದ ಸ್ರುವ ಅಂದರೆ ಹೋಮಕ್ಕೆ ಆಹುತಿಯನ್ನು ಕೊಡುವುದಕ್ಕೆ ಉಪಯೋಗಿಸತಕ್ಕಂಥ ಒಂದು ಮರದ ಸಾಧನ. ಅಸ್ರುವವನ್ನು ಹಿಡಿದು ಕೈಯಲ್ಲಿ ಎತ್ತರಿಸಿ ಆಕಾಶಕ್ಕೆ ಬಿಸಾಡ್ತಾನೆ. ಅದು ಪಶ್ಚಿಮೋತ್ತರ ಸ್ವರೂಪದಲ್ಲಿ ಅದನ್ನು ಬಿಸಾಡ್ತಾನೆ. ಇದು ಎಲ್ಲಿ ಹೋಗಿ ಬೀಳುತ್ತೋ ಅಲ್ಲಿಯ ತನಕ ಸಮಗ್ರ ಪ್ರದೇಶವನ್ನು ಬಿಟ್ಟು ನೀನು ದೂರಕ್ಕೆ ಸಾಗಬೇಕು ಅಂತ ವರುಣನಿಗೆ ಆದೇಶ ಕೊಡ್ತಾನೆ. ಅದು ಶೂರ್ಪಾರಕ ಅನ್ನುವ ಪ್ರದೇಶ, ಅಥವಾ ಎಲ್ಲಿ ಬಿತ್ತೋ ಅಲ್ಲಿಗೆ ಶೂರ್ಪಾರಕ ಅಂತ ಹೆಸರಾಯಿತು. ಅದು ಸುಮಾರು 400 ಯೋಜನದಷ್ಟು ದೂರದಲ್ಲಿ ಹೋಗಿ ಬಿತ್ತಂತೆ. ಒಂದು ಕಬ್ಬಿಣವನ್ನು ಎಸೆದರೆ ದೂರಕ್ಕೆ ಹೋಗುತ್ತೆ, ಮರವನ್ನು ಎಸೆದರೆ ಅಷ್ಟು ದೂರ ಹೋಗೋದು ಬಹಳ ಕಷ್ಟ. ಪರಶುರಾಮನ ಸಾಮರ್ಥ್ಯವನ್ನು ತೋರಿಸತಕ್ಕಂಥ ವಿಷಯ. ಅದು 400 ಯೋಜನದಷ್ಟು ದೂರದಲ್ಲಿ ಹೋಗಿ ಬೀಳುತ್ತೆ. ಬಿದ್ದ ಜಾಗದಲ್ಲಿಯ ತನಕ ಸಾಗರ ದೂರ ಸರಿತಾನೆ. ಹಾಗಾಗಿ ಕರಾವಳಿಯ ಈ ಪ್ರದೇಶ ಸೃಷ್ಟಿಯಾಗುತ್ತೆ, ಸಮುದ್ರದಿಂದ ಎದ್ದು ಬಂದ ಭೂಮಿಯಾಗುತ್ತೆ. ಮತ್ತೆ ಋಷಿಮುನಿಗಳು ಬಂದು ಗೋಕರ್ಣದಲ್ಲಿ ವಿಶೇಷವಾಗಿ ಭಗವದ್ವಿಷಯಕ ತಪಸ್ಸನ್ನು ಆಚರಿಸ್ತಾರೆ. ಇದು ಪರಶುರಾಮ ಸೃಷ್ಟಿ ಅಂತ ಕರೆಸಿಕೊಳ್ಳುತ್ತೆ.